ಸೀಡ್ ಮಸ್ಟ್ ಡೈ. ಬೀಜ ಸಾಯಲೇಬೇಕು. ದೇವರು ಬಯಸ್ತಾನೆ ನಿನ್ನ ಮೂಲಕ ಫಲಗಳು ಬರಬೇಕು. ಬಟ್ ಅದು ಯಾವಾಗ ಬರ್ತದೆ? ಆ ಬೀಜ ಭೂಮಿಯ ಒಳಗಡೆ ಹೋಗಿ ಸಾಯುವಾಗ. ದೇವರು ನಿನ್ನೆ ದಿವಸ ನಾನು ಯೋಹಾನ ಬರೆದ ಸುವಾರ್ತೆ ಓದುವಾಗ ದೇವರು ಕೊಟ್ಟಂತ ಶೀರ್ಷಿಕೆ ಸೀಡ್ ಮಸ್ಟ್ ಡೈ. ಬೀಜ ಸಾಯಲೇಬೇಕು. ಕನ್ನಡದಲ್ಲಿ ಏನಾದ್ರೆ ಹೆಸರು? ಬೀಜವು ಸಾಯಲೇಬೇಕು. ಬೀಜ ಸಾಯದೆ ಹೋದರೆ ಅದರ ಮಹತ್ವ ಅದಕ್ಕೆ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ಬೀಜವು ಅದರ ಮಹತ್ವವು ಹೊರಗಡೆ ಬರಬೇಕಾದ್ರೆ ಅದು ಸಾಯಬೇಕು. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. 24ನೇ ಅಧ್ಯಾಯ 25ನೇ ವಚನ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 24 ಮತ್ತು 25. ಎಸ್, ಸಾಯದಿದ್ದರೆ ಓಕೆ 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 ಸೊ ದೇವರ ವಾಕ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ, ಮನುಷ್ಯ ಕುಮಾರ ಓಕೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂದೇ ಆಗಿ ಒಂಟಿಯಾಗಿ ಉಳಿತದೆ. ಆದರೆ ಅದು ಸತ್ತರೆ ಬಹಳ ಫಲ ಕೊಡುವುದು. ಸೊ ಇಲ್ಲಿ ದೇವರು ಬೀಜದ ಬಗ್ಗೆ ಮಾತನಾಡ್ತಾ ಇರುವಾಗ ತನ್ನ ಶಿಷ್ಯರಿ ನೋಡಿ ಹೇಳ್ತಾನೆ, ಯಾವ ಮನುಷ್ಯನು ತನ್ನ ಪ್ರಾಣವನ್ನು ಪ್ರೀತಿಸ್ತಾನೋ ಅದನ್ನು ಅವನು ಕಳ್ಕೊಳ್ತಾನೆ. ದೇವರು ನಿನ್ನನ್ನ ಈ ಲೋಕದಲ್ಲಿ ಒಂದು ಬೀಜವಾಗಿ ಇಟ್ಟಿದ್ದಾರೆ. ತಿಳ್ಕೊಳ್ಳಿ, ಬೀಜ ಎಷ್ಟೇ ಅಮೂಲ್ಯವಾಗಿರಲಿ, ಎಷ್ಟೇ ಬೆಲೆ ಬಾಳುವಂಥದ್ದಾಗಿರಲಿ, ಆ ಬೀಜವನ್ನ ನೀವು ಸೆಲ್ಫಲ್ಲಿ ಇಟ್ರೆ ಅದಕ್ಕೆ ಯಾವ ವ್ಯಾಲ್ಯೂ ಇಲ್ಲ, ಅದಕ್ಕೆ ಯಾವ ಬೆಲೆ ಇಲ್ಲ. ಎಷ್ಟೇ ಬೆಲೆ ಬಾಳುವಂತ ಬೀಜ ಆಗಿರಲಿ, ಅದು ಎಂಥದೇ ಅಮೂಲ್ಯವಾದ ಬೀಜ, ನೀವು ಅದನ್ನು ಕೇವಲ ಸೆಲ್ಫಲ್ಲಿ ಇಟ್ರೆ ಅಥವಾ ಹೊರಗಡೆ ಇಟ್ರೆ ಅದಕ್ಕೆ ಯಾವ ವ್ಯಾಲ್ಯೂ ಇಲ್ಲ. ಎಲ್ಲಿ ತನಕ ಆ ಬೀಜವನ್ನ ನೀವು ಭೂಮಿಯ ಒಳಗಡೆ ಹಾಕುವುದಿಲ್ಲ, ಅಲ್ಲಿ ತನಕ ಅದರ ಮಹತ್ವ ಜನರಿಗೆ ಗೊತ್ತಾಗುವುದಿಲ್ಲ. ಸೊ ಬೀಜ ಇಷ್ಟು ಅಮೂಲ್ಯವಾಗಿದೆ, ಅದರ ಅಮೂಲ್ಯತೆ ಅದು ಸತ್ತಾಗ ಮಾತ್ರ ಗೊತ್ತಾಗ್ತದೆ. ಕೆಲವು ಸಾರಿ ದೇವರು ನಮ್ಮನ್ನು ಈ ಲೋಕದಲ್ಲಿ ಬೀಜವಾಗಿ ಇಟ್ಟಿದ್ದಾರೆ, ಆದ್ರೆ ನಾವು ಲೋಕದಲ್ಲಿ ಮಾತ್ರ ಒಂದು ಬೀಜವಾಗಿದ್ರೆ ನಮ್ಮ ವ್ಯಾಲ್ಯೂ ಯಾರಿಗೂ ಗೊತ್ತಾಗುವುದಿಲ್ಲ. ನಿನ್ನ ವ್ಯಾಲ್ಯೂ ನಿನಗೆ ಗೊತ್ತಾಗುವುದಿಲ್ಲ, ನಿನ್ನ ಮಹತ್ವ ನಿನಗೆ ಗೊತ್ತಾಗುವುದಿಲ್ಲ. ಎಲ್ಲಿ ತನಕ ನೀನ್ ಸಾಯದೆ ಇದ್ರೆ. ಹಾಗಾದ್ರೆ ಲೋಕದಲ್ಲಿ ಸತ್ತೋಗ್ಬೇಕಾ? ಅದ್ರ ಬಗ್ಗೆ ಮಾತಾಡ್ತಿಲ್ಲ. ದೇವರು ಬಯಸ್ತಾನೆ ನಿನ್ನ ಮೂಲಕ ಫಲಗಳು ಬರಬೇಕು. ಯಾವ ಬೀಜವು ಫಲ ಕೊಡುವುದಿಲ್ಲ, ದೇವರು ಅಂತ ಬೀಜವನ್ನ ಶಪಿಸ್ತಾರೆ. ಫಲ ಕೊಡದಿರುವ ಮರವನ್ನ ನೋಡುವಾಗ ದೇವರಿಗೆ ಕೋಪ ಬರ್ತದೆ. ಹಾಗಾದ್ರೆ ದೇವರು ಯಾವಾಗಲೂ ಬಯಸುವುದೇನೆಂದ್ರೆ ನಮ್ಮಿಂದ ಫಲ. ಬಟ್ ಅದು ಯಾವಾಗ ಬರ್ತದೆ? ಆ ಬೀಜ ಭೂಮಿಯ ಒಳಗಡೆ ಹೋಗಿ ಸಾಯುವಾಗ. ಭೂಮಿಯಲ್ಲಿ ಹಾಕದಿದ್ದರೆ ಆದ್ರೂ ತನ್ನ ವ್ಯಾಲ್ಯೂ ಗೊತ್ತಾಗುವುದಿಲ್ಲ. ಭೂಮಿಯ ಮೇಲೆ ಎಷ್ಟಿರ್ತದೋ ಅದು ಒಂದೇ ಆಗಿರ್ತದೆ. ನೀವು ಹದ್ದನ್ನು ನೋಡಿರ್ಬೋದು. ಹದ್ದು ತನ್ನ ಮರಿಗಳನ್ನ ಯಾರಿಗೂ ಕಾಣದೇ ಇರುವಷ್ಟು ಆಳವಾದ ಸ್ಥಳದಲ್ಲಿ ಇಡ್ತದೆ. ಆ ಹದ್ದು 1 ವರ್ಷ 2 ವರ್ಷ ತನ್ನ ಮಗುವನ್ನ ಪೋಷಿಸ್ತದೆ. ಯಾರಿಗೂ ಕಾಣದೇ ಇರುವಂತ ಜಾಗದಲ್ಲಿಟ್ಟು ತನ್ನ ಬಾಯಿಯಿಂದ ಆಹಾರವನ್ನು ಅದಕ್ಕೆ ಫೀಡ್ ಮಾಡ್ತದೆ. ಆದ್ರೆ 1 ವರ್ಷ 2 ವರ್ಷ ಆದ್ಮೇಲೆ ಅದೇ ಹದ್ದು ಆ ಮರಿಯನ್ನ ತಗೊಂಡು ಎತ್ತರವಾದ ಸ್ಥಳಕ್ಕೂ ಕೈ ಬಿಟ್ಬಿಡ್ತದೆ. ಅತಿ ಎತ್ತರವಾದ ಸ್ಥಳದಲ್ಲಿ ಹೋಗಿ ಕೈ ಬಿಟ್ಬಿಡ್ತದೆ. ಯಾಕೆ ಕೈ ಬಿಡ್ತದೆ? ಅದನ್ನು ಸಾಯಿಸ್ಬೇಕಂತನಾ?
ಈ ಹದ್ದಿನ ಮರಿ ಎಲ್ಲಿ ತನಕ ಗೂಡಲ್ಲಿರ್ತದೋ ಅಲ್ಲಿ ತನಕ ಹದ್ದಿಗೆ ತನ್ನ ಬೆಲೆ ಗೊತ್ತಾಗುವುದಿಲ್ಲ. ಬಟ್ ಅದರ ವ್ಯಾಲ್ಯೂ ಅದಕ್ಕೆ ಯಾವಾಗ ಗೊತ್ತಾಗ್ತದೆ, ಇದು ಆಕಾಶದಲ್ಲಿ ಕೈ ಬಿಡಲ್ಪಟ್ಟಾಗ, ಅಲ್ಲಿಂದ ಅದು ಬೀಳುವಾಗ ಅದು ಹಾರಲಿಕ್ಕೆ ಪ್ರಾರಂಭಿಸ್ತದೆ. ಆಗ ಅದಕ್ಕೆ ಗೊತ್ತಾಗ್ತದೆ, ನಾನು ಹಾರಬಲ್ಲೆ, ನನ್ನಲ್ಲಿ ಹಾರುವ ಶಕ್ತಿ ಇದೆ ಅಂತ ಆ ಹಕ್ಕಿಗೆ ಗೊತ್ತಾಗೋದು ಕೈ ಬಿಟ್ಟಾಗ. ಅದೇ ಪ್ರಕಾರ ಪ್ರಿಯರೇ, ನಮ್ಮ ಒಳಗಡೆ ಇರುವಂತ ಸಾಮರ್ಥ್ಯ, ನಮ್ಮಲ್ಲಿರುವಂತ ಶಕ್ತಿ ನಮಗೆ ಗೊತ್ತಾಗುವುದು ಯಾವಾಗ ಅಂದ್ರೆ, ನಾವು ಭೂಮಿಯ ಒಳಗಡೆ ಬಿತ್ತಲ್ಪಡುವಾಗ, ಸಾಯುವಾಗ. ಒಂದು ಬೀಜ ಸುಮ್ಮನೆ ಭೂಮಿಯ ಮೇಲೆ ಇದ್ರೆ ಅದು ಒಂದೇ ಆಗೇ ಇರ್ತದೆ, ಅದಕ್ಕೆ ಯಾವುದೇ ರೀತಿಯಾದಂತ ವ್ಯಾಲ್ಯೂ ಇಲ್ಲ, ಅದಕ್ಕೆ ಬೆಲೆನೇ ಇಲ್ಲ. ಸೇಮ್ ಟೈಮ್ ದೇವರು ನಿಮ್ಮನ್ನ ಪೋಷಿಸ್ತಾರೆ, ಸ್ವಲ್ಪ ಸಮಯ ಪೋಷಿಸ್ತಾರೆ. 1 ವರ್ಷ 2 ವರ್ಷ 3 ವರ್ಷ ನೀನು ದೇವರ ಬಳಿಗೆ ಬರುವಾಗ ದೇವರು ನಿನ್ನನ್ನು ಪೋಷಿಸ್ತಾರೆ. ಆದ್ರೆ ಯಾವ ಕೈಯಿಂದ ನಿನ್ನನ್ನು ಪೋಷಿಸಿದರೋ ಅದೇ ಕೈಯಿಂದ ನಿನ್ನನ್ನು ದೇವರು ಕೈ ಬಿಡ್ತಾರೆ. ಹದ್ದಿಗೆ ಕೈ ಬಿಟ್ಟು, ಹದ್ದಿ ತನ್ನ ಮರಿಗೆ ಕೈ ಬಿಟ್ಟಂಗೆ ದೇವರು ನಿನ್ನನ್ನು ಕೈ ಬಿಡ್ತಾರೆ. ಅರ್ಥ, ನೀನು ಸಾಯುವುದಕ್ಕಾಗಿ ಅಲ್ಲ, ನೀನು ಈ ಲೋಕದಲ್ಲಿ ಕೆಲವು ಪರಿಸ್ಥಿತಿಗಳನ್ನು ಹಾದು ಹೋಗಬೇಕು. ನೀನು ನಾಶವಾಗುವುದಕ್ಕಾಗಿ ಅಲ್ಲ, ಆದ್ರೆ ನೀನು ನಿನ್ನ ವ್ಯಾಲ್ಯೂ ಅನ್ನು ತಿಳ್ಕೊಳ್ಳೋದಕ್ಕಾಗಿ. ನಿನಗೆ ಪ್ರತಿನಿತ್ಯ ಬರುವಾಗ ದೇವರು ತನಗೆ ಬೇಕಾಗಿದ್ದನ್ನೇ ನಿನಗೆ ಕೊಡ್ತಾನೆ ಇದ್ರೆ ನಿನ್ನ ವ್ಯಾಲ್ಯೂ ನಿನಗೆ ಗೊತ್ತಾಗೋದಿಲ್ಲ. ನೀನು ಒಂದೇ ಆಗಿರ್ಬೇಕನ್ನೋದು ದೇವರಿಗೆ ಇಷ್ಟ ಇಲ್ಲ. ಗೋಧಿ ಕಾಳು ಭೂಮಿಯ ಒಳಗಡೆ ಬಿತ್ತದಿದ್ದರೆ ಅದೇನಾಗಿರ್ತದೆ, ಒಂದೇ ಆಗಿರ್ತದೆ. ಆದ್ರೆ ನೀನು ಒಬ್ಬನೇ ಒಂದೇ ಆಗಿರುವುದು ದೇವರಿಗೆ ಇಷ್ಟ ಇಲ್ಲ. ಅರ್ಥ ಏನು, ಒಂದೇ ಆಗಿರುವುದಲ್ಲ, ನೀನು ದ್ವಿಗುಣಗೊಳ್ಳಬೇಕು, ನಿನ್ನಲ್ಲಿ ಫಲಗಳು ಕಾಣಿಸಬೇಕು, ನೀನು ಇತರರಿಗೆ ಆಶೀರ್ವಾದವಾಗಿರಬೇಕು. ಯಾವ ರೀತಿಯಾಗಿ ಹದ್ದು ತನ್ನ ಮರಿಗಳನ್ನು ಕೈ ಬಿಡುತ್ತದೋ ಅದೇ ರೀತಿಯಾಗಿ. ಆದ್ರೆ ಒಂದು ತಿಳ್ಕೊಡ್ರಿ, ಭೂಮಿಯ ಮೇಲೆ ಇರುವುದು ಬಹಳ ಈಸಿ, ಆದ್ರೆ ಭೂಮಿಯ ಒಳಗಡೆ ಹೋಗುವುದು ಬಹಳ ಕಷ್ಟ. ಬೀಜ ಎಲ್ಲಿ ತನಕ ಭೂಮಿಯ ಮೇಲೆ ಇರ್ತದೋ ಅದು ಆರಾಮಾಗಿರ್ತದೆ. ಆದ್ರೆ ಅದೇ ಬೀಜವನ್ನು ನೀನು ಭೂಮಿ ಒಳಗಡೆ ಹಾಕಿದ್ರೆ ಭೂಮಿಗೆ ಆರಾಮಾಗಿರುವುದಿಲ್ಲ. ಅದು ಅರ್ಥ ಆಗ್ತದೆ ನಾನು ಹೇಳಿದ ನಿಮಗೆ? ಭೂಮಿ ಏನಾಗ್ತದೆ, ಭೂಮಿ ಒಳಗಡೆ ಬೀಜ ಕಷ್ಟ ಪಡ್ಬೇಕಾಗ್ತದೆ. ಯಾಕೆ? ಭೂಮಿಯಲ್ಲಿ ಬೀಜ ಹೋದ ತಕ್ಷಣ ಅದಕ್ಕೆ ಆರಾಮಾಗಿರ್ಲಿಕ್ಕೆ ಆಗುವುದಿಲ್ಲ. ಭೂಮಿ ಒಳಗಡೆ ಬೀಜ ಬಿತ್ತಾಗ ಭಯಂಕರ ಕಾವು ಅದಕ್ಕೆ ಬರ್ತದೆ. ಆ ಹೀಟಿಗೆ ಬೀಜದ ಹೊದಿಕೆ ಆಟೋಮೆಟಿಕ್ ಆಗಿ ಏನ್ ಮಾಡಕ್ ಸ್ಟಾರ್ಟ್ ಆಗ್ತದೆ, ಬಿಚ್ಚಲಿಕ್ಕೆ ಪ್ರಾರಂಭಿಸ್ತದೆ, ನೋವುಗಳು ಸಂಭವಿಸ್ತದೆ, ಕಷ್ಟಗಳು ಸಂಭವಿಸ್ತದೆ. ಪ್ರಿಯರೇ, ನಾನು ಹೇಳ್ತೇನೆ ನೋಡ್ರಿ, ಭೂಮಿ ಮೇಲೆ ಇರೋದು ತುಂಬಾ ಈಸಿ, ಆದ್ರೆ ಭೂಮಿ ಒಳಗಡೆ ಬೀಜ ಹೋಗೋದು ಬೀಜಕ್ಕೆ ತುಂಬಾ ಕಷ್ಟ. ಇದ್ರ ಅರ್ಥ ಏನು? ಕರ್ತನನ್ನ ತಿಳ್ಕೊಳ್ಳೋದು ಈಸಿ, ಕರ್ತನ ಬಗ್ಗೆ ತಿಳ್ಕೊಂಡು ಜೀವಿಸೋದು ಬಹಳ ಈಸಿ. ಅದೇ ಕರ್ತನನ್ನು ಹಿಂಬಾಲಿಸೋದು ತುಂಬಾ ಕಷ್ಟ. ಆದ್ರೆ ನೀನು ಬರೇ ಕರ್ತನನ್ನು ತಿಳ್ಕೊಳ್ಳೋದ್ರಿಂದ ನಿಂಗೆ ಆಶೀರ್ವಾದ ಬರಲ್ಲ, ಕರ್ತನನ್ನು ಹಿಂಬಾಲಿಸೋದ್ರಿಂದ ನಿಂಗೆ ಆಶೀರ್ವಾದ ಬರ್ತದೆ. ಯೇಸು ಸ್ವಾಮಿ ಹೇಳ್ತಾರೆ, ಯಾರಾದ್ರೂ ನನ್ನನ್ನು ಹಿಂಬಾಲಿಸಬೇಕಾದ್ರೆ ಅವನು ಶಿಲುಬೆನ ಹೊತ್ಕೊಳ್ಬೇಕು, ತನ್ನನ್ನು ತಾನು ನಿರಾಕರಿಸಬೇಕು. ಶಿಲುಬೆನ ಹೊತ್ಕೊಳ್ಳೋದು ಈಸಿ ಆದ ಕೆಲಸ ಅಲ್ಲ ಪ್ರಿಯರೇ. ಶಿಲುಬೆನ ಹೊತ್ಕೊಳ್ಳೋದು ತುಂಬಾ ಕಷ್ಟಕರವಾದ ಕೆಲಸ. ನೀವು ಅನ್ಕೊಂಡಿರ್ಬೋದು ಈಸಿ ಇರ್ಬೋದು ಅಂತ. ನೋ, ನೀನು ಯೇಸುವನ್ನ ಹಿಂಬಾಲಿಸುವಾಗ ನೀನ್ ಮನೇಲಿ ಕುತ್ಕೊಳ್ಳಕ್ ಆಗಲ್ಲ. ಯೇಸುವನ್ನ ಹಿಂಬಾಲಿಸೋನು ನೆವ ಹೇಳುಗಳಲ್ಲ, ಕಾರಣಗಳನ್ನ ಹೇಳಕ್ಕಾಗುವುದಿಲ್ಲ. ನೀ ನಿಜವಾಗಿ ಯೇಸುವನ್ನ ಹಿಂಬಾಲಿಸುವುದಾದ್ರೆ ಕರ್ತನ ಬಳಿಗೆ ನೀನು ಓಡಿ ಬರಲೇಬೇಕು. ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಏನೇ ಇರಲಿ, ನೀನ್ ಕರ್ತನ ಬಳಿಗೆ ಬರಲೇಬೇಕು. ಆತನ ಸನ್ನಿಧಾನಕ್ಕೆ ಓಡಿ ಬರಲೇಬೇಕು. ಕರ್ತನನ್ನ ಫಾಲೋ ಮಾಡೋರು ನೆವಗಳನ್ನು ಹೇಳುವುದಿಲ್ಲ. ಕಷ್ಟ ಇದೆ, ಸಮಸ್ಯೆ ಇದೆ, ಆದ್ರೆ ಅವರು ಓಡಿ ಬರ್ತಾರೆ. ಆದ್ರೆ ಬರೇ ಕರ್ತನನ್ನು ತಿಳ್ಕೊಳ್ಳೋರು ನೆವಗಳನ್ನು ಹೇಳ್ತಾರೆ. ಪಾಸ್ಟರ್, ಇವತ್ತು ನಂಗೆ ಬರಕ್ಕಾಗುವುದಿಲ್ಲ, ಇವತ್ತು ನನಗೆ ಅಂತ ಕೆಲಸ ಇದೆ, ಈ ತರ ಕೆಲಸ ಇದೆ. ಅರ್ಥ, ನೀವಿನ್ನೂ ಕರ್ತನ ಹಿಂಬಾಲಿಸ್ತಾ ಇಲ್ಲ. ನೀವು ಜಸ್ಟ್ ಭೂಮಿ ಮೇಲಿರುವಂತ ಬೀಜ. ಅರ್ಥ, ನೀವು ಸಾಯೋ ತನಕ ಒಂದೇ ಆಗಿರ್ತೀರಿ, ನಿಮ್ಮಲ್ಲಿ ಫಲಗಳು ಕಾಣಿಸೋದಿಲ್ಲ. ಬಟ್ ನಿನ್ನಲ್ಲಿ ಫಲಗಳು ಕಾಣಿಸ್ಕೊಳ್ಬೇಕಾದ್ರೆ
ನೀನು ಸಾಯ್ಬೇಕು. ಎದಕ್ಕೆ? ನಿನ್ನ ಆಸೆಗಳಿಗೆ, ಲೋಕದ ಆಸೆಗಳಿಗೆ ನೀನು ಸಾಯ್ಬೇಕು. ಎಲ್ಲಿ ತನಕ ನಿನ್ನ ಲೋಕದ ಆಸೆಗಳಿಗೆ ಸಾಯುವುದಿಲ್ಲ, ಅಲ್ಲಿ ತನಕ ನಿನ್ನ ವ್ಯಾಲ್ಯೂ ನಿನಗೆ ಗೊತ್ತಾಗೋದಿಲ್ಲ. ನಿನ್ನ ಒಳಗಡೆ ದೇವರು ಎಂಥ ಸಾಮರ್ಥ್ಯ ಇಟ್ಟಿದ್ದಾನೆ ನಿನಗೆ ಗೊತ್ತಾಗುವುದಿಲ್ಲ. ಎಲ್ಲಿ ತನಕ ಬೀಜ ಒಂದೇ ಆಗಿರ್ತದೋ ತನ್ನ ಒಳಗಡೆ ಏನಿದೆ ಅಂತ ಅದಕ್ಕೆ ಗೊತ್ತಾಗುವುದಿಲ್ಲ. ಆದರೆ ಅದೇ ಬೀಜವು ಒಳಗಡೆ ಹೋಗುವಾಗ ಕಷ್ಟ, ಸಮಸ್ಯೆ, ಬಹಳ ಹೋರಾಟದಲ್ಲಿ ಇರ್ತದ ಅದು ಬೀಜ. ಯಾವ ಬೀಜಕ್ಕೂ ತನ್ನಲ್ಲಿ ಒಂದು ಜೀವ ಇದೆ ಅಂತ ಗೊತ್ತಾಗುವುದಿಲ್ಲ. ಸತ್ತ ಮೇಲೆ ಅದಕ್ಕೊಂದು ಜೀವ ಬರ್ತದೆ. ನೀವು ಆರೆಂಜ್ ಹಣ್ಣು ತಿಂತೀರಲ್ಲ, ಆರೆಂಜ್ ಹಣ್ಣು ತಿನ್ನುವಾಗ ಒಳಗಡೆ ಇರ್ತದೆ, ಬೀಜ ಇರ್ತದೆ. ಆದ್ರೆ ಆ ಬೀಜಕ್ಕೂ ಗೊತ್ತಿಲ್ಲ ಆ ಬೀಜದ ಒಳಗಡೆ ಇನ್ನೊಂದು ಆರೆಂಜ್ ಇದೆ ಅಂತ. ಅರ್ಥ ಆಯ್ತಾ? ಬೀಜಕ್ಕೆ ಗೊತ್ತಿಲ್ಲ ಅದೇ ಸಣ್ಣ ಬೀಜದ ಒಳಗಡೆ ಇನ್ನೂ ಆರೆಂಜ್ ಇದಾವೆ. ನಾವು ಹಣ್ಣನ್ನು ತಿಂತೇವೆ, ಹಣ್ಣನ್ನು ಒಳಗಡೆ ಸಣ್ಣ ಬೀಜ ಅದನ್ನು ಗೊತ್ತಾಗ್ತೇವೆ. ಆದ್ರೆ ಅದೇ ಬೀಜದ ಒಳಗಡೆ ಮತ್ತೆ ಆರೆಂಜ್ಗಳಿದೆ. ಮ್ಯಾಂಗೋ ತಿಂತೇವೆ, ಅದರ ಒಳಗಡೆ ಇರುವಂತ ಗೊರಟಿನಲ್ಲಿ ಮತ್ತೆ ಮ್ಯಾಂಗೋಗಳಿದ್ದಾವೆ. ಹಾಗೆ ಪ್ರತಿಯೊಂದು ಜೀವದಲ್ಲಿ, ಬೀಜದಲ್ಲಿ ಅದರ ಒಳಗಡೆ ಇರುವ ಜೀವ ಆ ಬೀಜಕ್ಕೆ ಗೊತ್ತಿಲ್ಲ. ಆರೆಂಜ್ ಬೀಜ ಗೊತ್ತಿಲ್ಲ ನನ್ನ ಒಳಗಡೆ ಆರೆಂಜ್ ಇದೆ. ಮ್ಯಾಂಗೋ ಬೀಜಕ್ಕೆ ಗೊತ್ತಿಲ್ಲ ನನ್ನ ಒಳಗಡೆ ಒಂದು ಮ್ಯಾಂಗೋ ಇದೆ. ಬಟ್ ಅದು ಯಾವಾಗ ಗೊತ್ತಾಗ್ತದೆ? ಅದು ಮಣ್ಣು ಒಳಗಡೆ ಸೇರುವಾಗ. ಮಣ್ಣಲ್ಲಿ ಸೇರುವಾಗಲೂ ಗೊತ್ತಾಗುವುದಿಲ್ಲ. ಮಣ್ಣಿನಲ್ಲಿ ಹೋರಾಟ, ಮಣ್ಣಿನಿಂದ ಸ್ವಲ್ಪ ಮೇಲೆ ಬರುವಾಗ 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಆದ ಮೇಲೆ ಅದೇನಾಗುತ್ತೆ? ಈ ತರ ಮೇಲೆ ಬರಲಿಕ್ಕೆ ಪ್ರಾರಂಭಿಸ್ತದೆ. ಮೇಲೆ ಬರುವಾಗ ಆ ಬೀಜಕ್ಕೆ ಅರ್ಥ ಆಗ್ತದೆ, ಅದೇ ನನ್ನ ಒಳಗಡೆ ಒಂದು ಗಿಡವಾಗುವಂತ ಸಾಮರ್ಥ್ಯ ಇದೆ. ಆಗಲೂ ಅದಕ್ಕೆ ಸರಿಯಾಗಿ ಅರ್ಥ ಆಗುದಿಲ್ಲ. ಒಂದು ಗಿಡ ಆಯ್ತು, ಗಿಡವಾಗಿ ಮರ ಆಯ್ತು, ಮರವಾದಾಗೂ ತನ್ನ ಬೆಲೆ ಗೊತ್ತಾಗುವುದಿಲ್ಲ. ಅದೇ ಮರದಲ್ಲಿ 100 ಫಲಗಳು ಬರುವಾಗ ಆ ಬೀಜಕ್ಕೆ ಗೊತ್ತಾಗ್ತದೆ, ಇದಕ್ಕೋಸ್ಕರ ನಾನು 6 ತಿಂಗಳು, 8 ತಿಂಗಳು, ವರ್ಷಗಟ್ಟಲೆ ಭೂಮಿ ಒಳಗಡೆ ಇದ್ದಿದ್ದು. ಸಮಸ್ಯೆ, ಕಷ್ಟ, ಹೋರಾಟ, ಮಳೆಯಿಂದ ತಪ್ಪಿಸ್ಕೊಳ್ತದೆ, ಭಯಂಕರ ಕೆಸರು, ಇಷ್ಟೆಲ್ಲ ಮಧ್ಯದಲ್ಲಿ ಇರುವಾಗಲೂ ಆದರೆ ಹಣ್ಣು ಕೆಸರವಾಗಿ ಕೊಡುವುದಿಲ್ಲ. ಮಣ್ಣು ಒಳಗಡೆ ಕೆಸರಿದೆ, ಆದರೆ ಹಣ್ಣು ಕೆಸರಾಗಿ ಬರುವುದಿಲ್ಲ. ಮಣ್ಣು ಒಳಗಡೆ ರುಚಿ ಇಲ್ಲ, ಆದರೆ ಹಣ್ಣಿನಲ್ಲಿ ರುಚಿ ಬರ್ತದೆ. ಯಾಕೆ? ಬೀಜದ ಒಳಗಡೆ ಅಷ್ಟು ಸಾಮರ್ಥ್ಯ. ಬಟ್ ಆ ಸಾಮರ್ಥ್ಯ ಯಾವಾಗ ಗೊತ್ತಾಯ್ತು? ಅದು ಸತ್ತಾಗ. ಅದೇ ಪ್ರಕಾರ ದೇವರು ಹೇಳ್ತಾ ಇದ್ದಾರೆ, ನೀವೆಲ್ಲರೂ ಕೂಡ ಬೀಜವಾಗಿದ್ದೀರಿ. ಆದ್ರೆ ನಿನ್ನ ಒಳಗಡೆ ಇರುವಂತ ಈ ಫಲ ಯಾವಾಗ ಗೊತ್ತಾಗ್ತದೆ? ಹಲೋ, ಇಲ್ಲೇ ಇದ್ದೀರಾ? ಯಾವಾಗ ಗೊತ್ತಾಗ್ತದೆ? ನೀನು ಕೂಡ ಇದೇ ರೀತಿಯಾದ ಪ್ರಾಸೆಸ್ ಅಲ್ಲಿ ಹಾದು ಹೋಗುವಾಗ. ಹೇಳ್ರಿ ಪಕ್ಕದವರಿಗೆ, ನೀನು ಕೆಲವು ಕಾರ್ಯಗಳಲ್ಲಿ ಹಾದು ಹೋಗ್ಬೇಕಾಗ್ತದೆ. ಎಲ್ರಿಗೆ ಹೇಳಿ, ನೀನು ಕೆಲವು ಕಾರ್ಯಗಳಲ್ಲಿ ಹಾದು ಹೋಗ್ಬೇಕಾಗ್ತದೆ. ನೀವು ಆ ಫಲ, ಅದು ಒಂದೊಂದು ಬೀಜ ಬೆಳೆದು ಗಿಡವಾಗಿ ಮರವಾಗಿ ಹಣ್ಣು ಕೊಡುವಾಗ ಏನಾಗ್ತದೋ, ಅನೇಕರ ಹಣ್ಣನ್ನು ತೆಗೆದುಕೊಂಡು ತಿಂದು ಸಂತೋಷ ಪಡ್ತಾರೆ. ಅರ್ಥ ಏನು? ಒಂದು ಬೀಜ ಇತರಿಗೆ ಏನಾಯ್ತು? ಆಶೀರ್ವಾದ ಆಯ್ತು. ಹಲೋ, ಇಲ್ಲೇ ಇದ್ದೀರಾ? ಒಂದು ಬೀಜ ಇತರಿಗೇನಾಯ್ತು? ಆಶೀರ್ವಾದ. ಇತರಿಗೆ ಅದು ಬ್ಲೆಸ್ಸಿಂಗ್ ಆಯ್ತು, ಇತರಿಗೆ ಅದು ಉಪಯೋಗವಾಯ್ತು. ನೀನು ಸಹ ಇತರಿಗೆ ಆಶೀರ್ವಾದವಾಗಿರಬೇಕು. ನೀನು ಸಹ ದೇವರಿಂದ ಉಪಯೋಗಿಸಲ್ಪಡುವ ಬೀಜವಾಗಬೇಕಂತ ದೇವರ ಭೂಮಿಯಲ್ಲಿ ಇಟ್ಟಿದ್ದಾರೆ. ಆದ್ರೆ ನೀನು ದೇವರಿಗೆ ಉಪಯೋಗಿಸಲ್ಪಡುವ ಬೀಜ ಆಗಬೇಕು. ಆದ್ರೆ ನೀನು ಇತರಿಗೆ ಆಶೀರ್ವಾದವಾದ ಬೀಜವಾಗಬೇಕಾದ್ರೆ ನೀನು ಸಾಯ್ಬೇಕು. ಏನ್ ಸಾಯೋದು? ಭೂಮಿಯ ಮೇಲೆ ಬೀಜ ಎಂತ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತದಲ್ಲ, ಅದೇ ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗ್ಬೇಕು. ಅಲ್ಲಿ ತನಕ ನೀನು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರುವುದಿಲ್ಲ. ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತೇನೆ. ಹಲ್ಲೆಲೂಯಾ. ಲೈಫಲ್ಲಿ ಹೋರಾಟಗಳು, ಕಷ್ಟಗಳು ಬರೋದು ತಿಳ್ಕೊಳ್ಳೋದು. ಬಹಳ ಜನ ಹೇಳ್ತಾರೆ,
ನೀನ್ ದೇವರ ಚಿತ್ತದಲ್ಲಿದ್ರೆ ನಿಂಗೆ ಸಮಸ್ಯೆ ಬರುವುದಿಲ್ಲ ಅಂತ ಹೇಳ್ತಾರೆ. ಇದು ಫ್ರಾಂಗ್. ಏನ್ ಹೇಳ್ತಾರೆ? ಸಮಸ್ಯೆಗಳು ಮನುಷ್ಯನಿಗೆ ಬರುವಾಗ ಏನ್ ಹೇಳ್ತಾರೆ? ಏನೋ ತಪ್ಪು ಮಾಡಿರ್ಬೇಕು ಇವನು, ಅದಕ್ಕೆ ಬಹಳ ಸಮಸ್ಯೆಗಳು. ನೋ, ಕೆಲವು ಸಾರಿ ಇರಬಹುದಾದ್ರೆ ಮ್ಯಾಕ್ಸಿಮಮ್ ಟೈಮ್ ನಮಗೆ ಸಮಸ್ಯೆಗಳು ಬರುವುದು ನಮ್ಮನ್ನ ನಾವು ಮಾಡಿದ ತಪ್ಪಿಗಾಗಿ ಅಲ್ಲ, ನಮ್ಮನ್ನ ಸರಿಪಡಿಸುವುದಕ್ಕಾಗಿ. ನಮ್ಮ ಮುಂದೆ ಬೆಟ್ಟದ ಹಂತ ಸಮಸ್ಯೆಗಳು ಕಾಣಿಸ್ತದೆ. ನಾವು ಬೆಟ್ಟವನ್ನು ನೋಡಿ ದೇವರಿಗೆ ಹೇಳ್ತೇವೆ, ದೇವರೇ ನಿನ್ನ ವಾಕ್ಯ ಹೇಳ್ತದಲ್ಲ, ನೀನು ಪ್ರಾರ್ಥಿಸುವಾಗ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೂ ಸಹ ನೀನು ಹೇಳ್ತೀಯ ಬೆಟ್ಟ ಕಿತ್ಕೊಂಡು ಹೋಗಂದ್ರೆ ಕಿತ್ಕೊಂಡು ಹೋಗ್ತದೆ, ಆದ್ರೆ ಬೆಟ್ಟ ಯಾಕೆ ಹೋಗ್ತಿಲ್ಲ ಅಂತ ಪ್ರಾರ್ಥನೆ ಮಾಡ್ತಾರೆ. ಕೆಲವು ಜನರು ಬೆಟ್ಟ ಬದಲಾಗ್ತಿಲ್ಲ, ಪರಿಸ್ಥಿತಿಗಳು ಬದಲಾಗ್ತಾ ಇಲ್ಲ ಅಂತ ಪ್ರಾರ್ಥನೆ ಮಾಡ್ತಾರೆ. ಸಮಸ್ಯೆಗಳು ಬದಲಾಗಬೇಕು, ಪ್ರಾಬ್ಲಮ್ಸ್ಗಳು ಚೇಂಜ್ ಆಗ್ತಾ ಇಲ್ಲ, ಪರಿಸ್ಥಿತಿಗಳು ಇದ್ದ ಹಾಗೇ ಇದೆ ಅಂತ ಬಹಳಷ್ಟು ಜನ ಕಂಪ್ಲೇಂಟ್ ಹೇಳ್ತಾರೆ. ಯಾಕೆ ದೇವರೇ ನನ್ನ ಜೀವಿತದಲ್ಲಿ ಪರಿಸ್ಥಿತಿಗಳು ಬದಲಾಗ್ತಾನೆ ಇಲ್ಲ? ತಿಳ್ಕೊಡ್ರಿ, ಕೆಲವು ಬೆಟ್ಟಗಳು ನಿಮ್ಮ ಲೈಫಲ್ಲಿ ಇರ್ತದೆ, ಆ ಬೆಟ್ಟ ಬದಲಾಗುವುದಿಲ್ಲ. ಆದ್ರೆ ನಿಮ್ಮ ಜೀವಿತದಲ್ಲಿ ದೇವರ ಬೆಟ್ಟವನ್ನು ತಗೊಂಡ್ಬಂದಿದೆ ನಿಮ್ಮನ್ನು ಬದಲಾಯಿಸೋದಕ್ಕೆ. ನೀವು ಬದಲಾಗಬೇಕು ಅನ್ನೋದಕ್ಕೆ ದೇವರು ಕೆಲವು ಬೆಟ್ಟಗಳ ನಿಮ್ಮ ಮುಂದೆ ಇಟ್ಟಿರ್ತಾರೆ. ಆದ್ರೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ದೇವರೇ ಈ ಬೆಟ್ಟವನ್ನು ಬದಲಾಯಿಸು, ಪರಿಸ್ಥಿತಿಯನ್ನು ಬದಲಾಯಿಸು. ಎಲ್ಲಿ ತನಕ ನೀನ್ ಬದಲಾಗುವುದಿಲ್ಲ ಅಲ್ಲಿ ತನಕ ಬೆಟ್ಟ ಬದಲಾಗುವುದಿಲ್ಲ, ಪರಿಸ್ಥಿತಿ ಬದಲಾಗುವುದಿಲ್ಲ. ಪರಿಸ್ಥಿತಿ ಚೇಂಜ್ ಆಗ್ಬೇಕಾದ್ರೆ ನೀನ್ ಚೇಂಜ್ ಆಗು. ಆಟೋಮೆಟಿಕ್ ಆಗಿ ನಿನ್ನ ಪರಿಸ್ಥಿತಿಗಳು ಬದಲಾಗ್ತದೆ. ಬೀಜದ ಸ್ಥಿತಿ ಬದಲಾಗಬೇಕಾದ್ರೆ ಮೊದಲು ಬೀಜ ಮಾರ್ಪಡಬೇಕು. ಆ ಬೀಜ ಮಾರ್ಪಡೋದು ಯಾವಾಗ? ಭೂಮಿ ಮೇಲಿರುವಾಗ ಅಲ್ಲ, ಭೂಮಿಯ ಒಳಗಡೆ ಹೋಗುವಾಗ. ಭೂಮಿಯ ಒಳಗಡೆ ಅಂದ್ರೆ ಕಷ್ಟ ರೀ, ಭೂಮಿಯ ಒಳಗಡೆ ಅಂದ್ರೆ ಹೋರಾಟ, ಭೂಮಿಯ ಒಳಗಡೆ ಅಂದ್ರೆ ಸಮಸ್ಯೆ. ಇವೆಲ್ಲದರ ಮಧ್ಯದಲ್ಲಿ ನೀನು ಹಾದು ಹೋಗುವಾಗ ಮಾತ್ರ ನಿನ್ನ ಸ್ಥಿತಿ ಚೇಂಜ್ ಆಗ್ತದೆ. ನೀನು ಒಂದು ಬೀಜವಾಗಿದೆಯಾ, ಅನೇಕರಿಗೆ ಆಶೀರ್ವಾದವಾಗುವ ಸಾವಿರಾರು ಬೀಜವಾಗಿ ನೀನು ಮಾರ್ಪಡ್ತೀಯ. ನಿನ್ನ ದೇವರು ಈ ಲೋಕದಲ್ಲಿ ಇಟ್ಟಿದ್ದೇ ನೀನು ಸ್ವಾರ್ಥಿಯಾಗಿ ಜೀವಿಸುವುದಕ್ಕಾಗಿ ಅಲ್ಲ, ನೀನು ಫಲ ಕೊಡಬೇಕು, ನಿನ್ನ ಫಲ ಇತರಿಗೆ ಆಶೀರ್ವಾದವಾಗಿರ್ಬೇಕು. ಇದಕ್ಕಾಗಿಯೇ ದೇವರು ನಿನ್ನನ್ನು ಈ ಲೋಕದಲ್ಲಿ ಇಟ್ಟಿದ್ದಾರೆ. ಆದ್ರೆ ಸಮಸ್ಯೆ ಏನು? ನಾವೆಲ್ಲರೂ ಒಂದೇ ಆಗಿದ್ದೇವೆ. ಅರ್ಥ ಏನು? ಒಂದೇ ಬೀಜವಾಗಿದ್ದೇವೆ. ಅರ್ಥ ಏನು? ನನಗೆ ಬಂದ ನಾನೊಬ್ಬನೇ ಆಶೀರ್ವಾದ ಹೊಂದಿದ್ರೆ ಸಾಕು, ನನಗಿರುವ ಎಲ್ಲ ಆಶೀರ್ವಾದ ನಾನು ಅನುಭವಿಸಬೇಕು ಅನ್ನುವಂಥ ಒಂದೇ ಮನಸ್ಥಿತಿ ನಿಮಗಿದೆ. ಆದರೆ ದೇವರು ನೀನು ಒಂದೇ ಮನಸ್ಥಿತಿ ಉಳ್ಳವನಾಗಿ ನಿನ್ನಲ್ಲಿ ಫಲ ಇಲ್ಲ ಅಂದ್ರೆ ಅಂಜೂರದ ಮರವನ್ನು ಶಪಿಸಿದ ಹಾಗೆ ದೇವರು ಶಪಿಸಬೇಕಾಗ್ತದೆ. ದೇವರು ನೋಡುವುದೇನು ಗೊತ್ತಾ? ನೀನು ಎಷ್ಟು ಹಚ್ಚಹಸಿರವಾಗಿದೆಯಾ ಅಲ್ಲ. ಹಚ್ಚಹಸಿರು ಅಂದ್ರೆ ಏನು? ಸಮೃದ್ಧಿ. ನೀನು ಸಮೃದ್ಧಿ ಇದಿ. ಆ ಗಿಡದ ಸಾಮ್ಯ ಬಹಳ ಅದ್ಭುತವಾದದ್ರಿ. ಅದ್ರ ಒಳಗಡೆ ಒಂದು ಮಿಸ್ಟ್ರಿನೇ ಇದೆ, ಅಂಜೂರದ ಮರದ ಮಿಸ್ಟ್ರಿ. ಹಸಿರು ಅನ್ನುವಾಗ ಸಮೃದ್ಧಿ ಎಲ್ಲ ಇದೆ, ಆದ್ರೆ ಅದು ಇನ್ನೊಬ್ಬರಿಗೆ ಆಶೀರ್ವಾದವಾಗಿಲ್ಲ. ಅದು ಇನ್ನೊಬ್ಬರಿಗೆ ಆಶೀರ್ವಾದ ಯಾವಾಗ ಆಗ್ತದೆ? ಇನ್ನೊಬ್ಬರಿಗೆ ಯೂಸ್ ಯಾವಾಗ ಆಗ್ತದೆ? ಅದರಲ್ಲಿ ಫಲ ಬರುವಾಗ. ಎಲ್ಲಿ ತನಕ ನೀನು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರುವುದಿಲ್ಲ ಅಲ್ಲಿ ತನಕ ದೇವರು ನಿನ್ನ ನೋಡ್ಸ ಖುಷಿ ಪಡುವುದಿಲ್ಲ. ಅಂದ್ರೆ ಏನು? ನೀನ್ ಚೆನ್ನಾಗಿದೆಯಾ, ಇನ್ನೊಬ್ರು ಹಾಳಾಗೋದ್ರೆ ನಡೀತದೆ. ಈ ಒಂದು ಮನಸ್ಥಿತಿ, ಈ ಮನಸ್ಥಿತಿಯಲ್ಲಿ ಇರಬೇಡ್ರಿ. ದೇವರು ಈ ಮನಸ್ಥಿತಿಯನ್ನು ಮೆಚ್ಚುವುದಿಲ್ಲ. ಬಟ್ ನಿನ್ನನ್ನ ದೇವರು ಈ ಲೋಕಕ್ಕೆ ಆಶೀರ್ವಾದವಾಗಿಡ್ಬೇಕಂತ ಬಯಸ್ತಾರೆ. ನೀನು ಇನ್ನೊಬ್ಬರಿಗೆ ಬ್ಲೆಸ್ಸಿಂಗ್ ಆಗಿರ್ಬೇಕ್ರಿ. ಜನ ನಿನ್ನ ನೋಡುವಾಗ ಹೇಳಬೇಕು, ನೀವಿರೋದು ನಮಗೆ ಆಶೀರ್ವಾದ. ಬಟ್ ನಾವು ಹಂಗಿದೇವ ಅನ್ನೋದು ನೀವು ಪರೀಕ್ಷೆ ಮಾಡ್ಕೊಳ್ರಿ. ನಿನ್ನ ಮನೆ ಕುಟುಂಬದಲ್ಲಿರ್ಬೋದು, ನಿನ್ನ ಸಭೆಯಲ್ಲಿರ್ಬೋದು, ನಿನ್ನನ್ನು ನೋಡುವಾಗ ಜನ ಹೇಳಬೇಕು, ಯು ಆರ್ ದ ಬ್ಲೆಸ್ಸಿಂಗ್, ನೀ ನಮಗೆ ಆಶೀರ್ವಾದವಾಗಿದ್ದೀಯಾ. ಬಟ್ ಆ ಥರ ಇದೇವಾ? ಇಲ್ಲ. ಯಾಕೆ ಅಂದರೆ ನಾವು ಇನ್ನೂ ಸತ್ತಿಲ್ಲ. ನಾವು ಸಾಯ್ದಿದ್ದರೆ ನಾವು ಫಲ ಕೊಡೋಂಗಿಲ್ಲ. ನಾವು ಸಾಯ್ದಿದ್ರೆ ಇನ್ನೊಬ್ಬರಿಗೆ ನಾವು ಆಶೀರ್ವಾದವಾಗಿರುವುದಿಲ್ಲ. ಪ್ರಿಯರೇ, ಯಾವ್ದ್ರಿಂದ ಸಾಯ್ಬೇಕು? ನಮ್ಮ ಸೆಲ್ಫಿಗಾಗಿ ನಾವು ಸಾಯ್ಬೇಕು, ನಮ್ಮ ಆಸೆಗಳಿಗಾಗಿ ಸಾಯ್ಬೇಕು, ನಮ್ಮ ಆಲೋಚನೆಗಳಿಗಾಗಿ ನಾವು ಸಾಯುವಾಗ ನಾವು ಬದಲಾಗ್ತೇವೆ. ದೇವರು ಐಗುಪ್ತ ದೇಶದಲ್ಲಿರುವಂತ ತನ್ನ ಜನರನ್ನ ಕರ್ಕೊಂಡು ಬಂದ್ರು. ಐಗುಪ್ತ ದೇಶದಿಂದ ವಾಗ್ದಾನ್ ದೇಶಕ್ಕೆ ದೇವರು ಪ್ರಯಾಣ ಮಾಡಿಸ್ತಾ ಇರುವಾಗ ದೇವರು ನೇರವಾಗಿ ಕರ್ಕೊಂಡು ಹೋದ್ರೆ 3 ದಿನದಲ್ಲಿ ಮುಟ್ಟಬಹುದು ಅದನ್ನ. ಆದ್ರೆ ಇವರು ಐಗುಪ್ತ ದೇಶದಿಂದ ಹೊರಗಡೆ ಬರುವಾಗ
ಹೊರಗಡೆನೂ ಬಂದ್ರು, ಆದ್ರೆ ಇವರ ಐಗುಪ್ತದ ಆಲೋಚನೆಗಳು ಬದಲಾಗಿಲ್ಲ, ಇವರ ಮನಸ್ಥಿತಿಗಳು ಬದಲಾಗಿಲ್ಲ. ಇವರ ಮನಸ್ಥಿತಿಗಳನ್ನ ದೇವರು ಬದಲಾಯಿಸುವುದಕ್ಕಾಗಿ ಇವರನ್ನ ಅರಣ್ಯದ ಒಳಗಡೆ ದೇವರು ಪ್ರಯಾಣ ಮಾಡಲಿಕ್ಕೆ ಅನುಮತಿ ಕೊಡ್ತಾರೆ. ತಿಳ್ಕೊಡ್ರಿ, ಸುತ್ತದಲ್ಲೇ ಅವರು ಸುತ್ತಾ ಇದ್ದಾರೆ 40 ವರ್ಷ, 40 years, 40 ವರ್ಷ ಅರಣ್ಯದಲ್ಲೇ ಅವರ ಲೈಫ್, ಅರಣ್ಯದಲ್ಲಿ ಅವರ ಪ್ರಯಾಣ. ಇಮ್ಯಾಜಿನ್ ಮಾಡ್ರಿ, ನೇರವಾಗಿ ಮುಟ್ಟಬೇಕಾಗಿದ್ದನ್ನ ದೇವರು ಯಾಕೆ ಅರಣ್ಯದಲ್ಲಿ ಅವರನ್ನು ಪ್ರಯಾಣಿಸಿದಂದ್ರೆ, ಕಾರಣ ಅವರ ಆಲೋಚನೆಗಳು ಬದಲಾಗಲಿಲ್ಲ ಆಗಿತ್ತು. ದೇವರು ಅವರನ್ನು ಬದಲಾಯಿಸಬೇಕಾಗಿತ್ತು. ಎಲ್ಲಿ ತನಕ ಇವರು ಬದಲಾಗುವುದಿಲ್ಲ, ಎಲ್ಲಿ ತನಕ ಇವರು ತಮಗೋಸ್ಕರ ಸಾಯುವುದಿಲ್ಲ, ಅಲ್ಲಿ ತನಕ ಇವರಲ್ಲಿ ಆಶೀರ್ವಾದ ಬರುವುದಿಲ್ಲ. ಕೆಲವು ಸಾರಿ ದೇವರು ಅಂತ್ಯವನ್ನ ದೇವರು ಹೇಳ್ತಾರೆ. ಅಂತ್ಯವನ್ನ ಅಂದ್ರೆ ನಿನ್ನ ಎಂಡ್ ರಿಸಲ್ಟ್ ಅನ್ನು ದೇವರು ಹೇಳ್ತಾರೆ, ಅಂತ್ಯದ ಫಲಿತಾಂಶ ದೇವರು ಹೇಳ್ತಾರೆ. ಏನಂತ? ನೀನು ಆಶೀರ್ವಾದ ನಿಧಿ ಆಗುವಿ. ನಾನು ನಿನ್ನ ಬಗ್ಗೆ ಮಾಡಿದ ಆಲೋಚನೆ ಒಳ್ಳೆ ಆಲೋಚನೆ. ನೀನು ತಲೆಯಾಗಿರ್ತೀಯಾ, ಬಾಲವಾಗಿರುವುದಿಲ್ಲ. ನೀನು ಆಶೀರ್ವಾದ ನಿಧಿಯಾಗಿರ್ತೀಯಾ. ಹಲೋ, ಇಲ್ಲೇ ಇದ್ದೀರಾ? ಇದೆಲ್ಲ ದೇವರು ವಾಗ್ದಾನ ಮಾಡಿದ್ದಲ್ವಾ? ಬಟ್ ಇದೆಲ್ಲ ಎಂಡ್ ರಿಸಲ್ಟ್. ಇದೆಲ್ಲ ಏನು? ನಿನ್ನ ಜೀವಿತದಲ್ಲಿ ಮುಂದೆ ಆಗುವಂತ ಕಾರ್ಯಗಳು. ಯಾವುದು? ನೀನು ಆಶೀರ್ವಾದ ನಿಧಿ ಆಗ್ತೀಯಾ, ನಿನ್ನ ನಾನು ಅಭಿವೃದ್ಧಿ ಪಡಿಸ್ತೇನೆ, ನೀನ್ ತಲೆಯಾಗಿರ್ತೀಯಾ. ಹೌದಾ? ಇವೆಲ್ಲ ಏನು? ಏನ್ರಿ ಇವೆಲ್ಲ ಆಶೀರ್ವಾದ. ಬಟ್ ಇದು ಯಾವಾಗಿಂದ? ಇದು ನಿನ್ ಜೀವಿತದಲ್ಲಿ ಆಗುವಂಥದ್ದನ್ನು ದೇವರು ಹೇಳಿದ್ರು. ದೇವರು ಅಂತ್ಯದ ಸ್ಥಿತಿಯನ್ನು ಹೇಳ್ತಾರೆ, ಬಟ್ ಆ ಅಂತ್ಯ ಸ್ಥಿತಿಯನ್ನ ಮುಟ್ಟುವಂತ ಪ್ರಯಾಣವನ್ನು ದೇವರು ಹೇಳುವುದಿಲ್ಲ. ಆ ಆಶೀರ್ವಾದ ನಿಧಿ ನೀನು ಹೆಂಗೆ ಆಗ್ತಿ ಅನ್ನುವಂತ ಪ್ರಾಸೆಸ್ ಅನ್ನು ದೇವರು ಹೇಳೋದಿಲ್ಲ. ದೇವರು ಹೇಳಿದ್ರು, ನಾನು ನಿಮ್ಮನ್ನು ವಾಗ್ದಾನ ದೇಶಕ್ಕೆ ಕರ್ಕೊಂಡು ಹೋಗ್ತೇನೆ, ಹಾಲು ಜೇನು ಹರಿಯುವ ಸ್ಥಳವನ್ನು ನಿಮಗೆ ನಾನು ನೆಲೆಗೊಳಿಸ್ತೇನೆ, ಅಲ್ಲಿ ನೀವು ಸ್ವತಂತ್ರರಾಗಿ ನೆಮ್ಮದಿಯಾಗಿ ನಿಶ್ಚಿಂತೆಯಾಗಿ ಜೀವಿಸ್ತೀರಿ. ಇದನ್ನ ದೇವರು ಹೇಳಿದ್ರು. ಆದ್ರೆ ಐಗುಪ್ತ ದೇಶದಲ್ಲಿರುವ ಇಸ್ರಾಯೇಲರಿಗೆ ಗೊತ್ತಾಗ್ಲಿಲ್ಲ, ಅಲ್ಲಿಗೆ ಮುಟ್ಟಬೇಕಂದ್ರೆ ನಾವು 40 ವರ್ಷ ಅರಣ್ಯದಲ್ಲಿ ಪ್ರಯಾಣ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಇವತ್ತು ಕೂಡ ನೀವು ಕೆಲವು ಸಮಸ್ಯೆಗಳಲ್ಲಿ ಹಾದು ಹೋಗ್ತಿರ್ಬೋದು, ಕೆಲವು ಸ್ಥಿತಿಗಳಲ್ಲಿ ಹಾದು ಹೋಗ್ತಿರ್ಬೋದು, ಬೇಡವಾದಂಥ ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿ ಬರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ಅದನ್ನು ಕೇವಲ ಆನಂದಕರವಾದದನ್ನ ಎನಿಸ್ರಿ. ಯಾಕೋಬ 1:2 ಓದೋಣ. ದೇವರ ವಾಕ್ಯ ಹೇಳ್ತದೆ, ನೀವು ನಾನಾ ವಿಧವಾದ ಕಷ್ಟದಲ್ಲಿ ಬಿದ್ದಿರುವಾಗಲೂ ಆ ಕಷ್ಟಗಳಿಂದ ಏನು ಹುಡ್ತದಂತೆ? ಏನು ಜೋರಾಗಿ ಹೇಳ್ರಿ. ಅಲ್ಲ, ಆನಂದಕರವಾದ ಎನಿಸ್ಬೇಕು, ಬಟ್ ಅದರಿಂದ ಏನು ಹುಡ್ತದೆ? ತಾಳ್ಮೆ, ಪೇಷನ್ಸ್ ಬರ್ತದೆ. ಇವತ್ತು ಮನುಷ್ಯನಲ್ಲಿ ಇಲ್ಲದೆ ಇರುವುದೊಂದು ತಾಳ್ಮೆ. ಅವನಿಗೆ ಎಲ್ಲ ಕೆಲಸ ಫಾಸ್ಟ್ ಆಗಿ ಆಗ್ಬೇಕು, ಅವನಲ್ಲಿ ಏನಿಲ್ಲ ಇವತ್ತು, ತಾಳ್ಮೆನೇ ಇಲ್ಲ. ಲೈಫಲ್ಲಿ ಏನಾದ್ರೂ ಇವತ್ತು ಆಗ್ಬೇಕು, ಪಟಾಪಟ್ ಆಗ್ಬೇಕು. ಸ್ವಲ್ಪ ಡಿಲೇ ಆದ್ರೂ ಅವನ BP ಹೈ ಆಗ್ತದೆ. ಇವತ್ತು ದೇವರ ಮಕ್ಕಳು ಅನಿಸ್ಕೊಂಡ್ರು ಎಷ್ಟು ಕೋಪ ಇದೆ ಗೊತ್ತಾ ಜನರಲ್ಲಿ? ಇಲ್ವಾ? ನಿಜವಾಗಿ ಹೇಳ್ರಿ, ನಿಮ್ಮಲ್ಲಿ ಕೋಪ ಸತ್ತೋಗಿದ್ಯಾ? ಸತ್ಯವಾಗಿ ಹೇಳ್ರಿ, ಹೆಚ್ಚು ಇರೋದು ಇವತ್ತು ದೇವ ಜನರಲ್ಲಿ ಕೋಪ. ನಾನು ಅನ್ಕೊಂಡು ಇದು ಎಲ್ಲಿಂದ ಬರ್ತದೆ ಇಷ್ಟು ಕೋಪ? ಹೊಡಿದ್ ಬೇಡ್ರಿ, ಹೊಡೆದ ಮೇಲೆ ಕೋಪ ಬರೋದು ಬೇರೆ. ಜಸ್ಟ್ ಬೈರಿ, ಜಸ್ಟ್ ಅವ್ರ ಬಗ್ಗೆ ಸ್ವಲ್ಪ ಬೇಡಾಗಿದ್ದು ಮಾತು ಹೇಳ್ರಿ ಸಾಕು. ಲೋಕದ ಜನರಿಗೂ ಅಷ್ಟು BP ಇರ್ತದೆ ಇಲ್ಲ ಗೊತ್ತಿಲ್ಲ. ಅಷ್ಟು BP ರೇಸ್ ಯಾರಿಗೆ ಆಗ್ತದೆ? ಸಭೆಯಲ್ಲಿ ಕೂತವ್ರಿಗೆ ಆಗ್ತದೆ. ಯಾಕೆ? ತಾಳ್ಮೆ ಇಲ್ಲ. ಯಾಕೆ ದೇವರು ಇದಕ್ಕೆಲ್ಲ ಅನುಮತಿ ಕೊಡ್ತಾ ಇದ್ದಾರೆ? ಇಷ್ಟೆಲ್ಲ ಪರಿಸ್ಥಿತಿಗಳು ನನ್ನ ಲೈಫಲ್ಲಿ ಯಾಕೆ ಬರ್ತದೆ ಅನ್ನುವಂತ ತಿಳ್ಕೊಳ್ಳುವಷ್ಟು ತಾಳ್ಮೆ ಇಲ್ಲ. ಸಡನ್ ಆದ ಕೋಪ, ಆ ಕೋಪದಿಂದ ಬೇಡಾದಂತ ನಿರ್ಧಾರಗಳು, ಇದರಿಂದ ನಮ್ಮ ಜೀವಿತ ಹಾಳು.
ತಿಳ್ಕೊಡ್ರಿ ಪ್ರಿಯರೇ, ನಾವಿರುವಂತ ಸ್ಥಳ ಚೆನ್ನಾಗಿರ್ಬೋದು, ಆದ್ರೆ ಆ ಚೆನ್ನಾಗಿರುವ ಸ್ಥಳದಲ್ಲೇ ಕಠಿಣವಾದ ಪರಿಸ್ಥಿತಿಗಳು ಬರ್ತದೆ. ಯೇಸು ಸ್ವಾಮಿ ಗೆತ್ಸೆಮನೆ ತೋಟಕ್ಕೆ ಹೋದ್ರು. ಗೆತ್ಸೆಮನ ತೋಟ ನೋಡ್ಲಿಕ್ಕೆ ಬಹಳಷ್ಟು ಸುಂದರವಾದದ್ದು. ಆದ್ರೆ ಆ ಗೆತ್ಸೆಮನೆ ತೋಟದಲ್ಲಿ ಒಂದು ವೇದನೆ ಇದೆ, ಒಂದು ರೋದನೆ ಇದೆ, ಕಷ್ಟ ಇದೆ. ನೋಡ್ಲಿಕ್ಕೆ ಸುಂದರವಾದ ಸ್ಥಳ, ಆದ್ರೆ ಯೇಸು ಸ್ವಾಮಿಗೆ ಅದು ಬಹಳ ದುಃಖದಲ್ಲಿರುವಂತ ಸ್ಥಳವಾಗಿತ್ತು. ಇವತ್ತು ನಾವಿರುವಂತ ಕುಟುಂಬ, ನಾವಿರುವಂತ ಸ್ಥಿತಿ, ನಮ್ಮ ಊರೆಲ್ಲ ಚೆನ್ನಾಗಿರ್ಬೋದು, ಬ್ಯೂಟಿಫುಲ್ ಆದಂತ ಎನ್ವೈರನ್ಮೆಂಟಲ್ ಇರ್ಬೋದು, ಆದ್ರೆ ಇದರ ಮಧ್ಯದಲ್ಲಿ ಒಂದು ಕಷ್ಟಕರವಾದಂತ ಪರಿಸ್ಥಿತಿಗಳು ದೇವರು ನಿಮ್ಮ ಲೈಫಲ್ಲಿ ತಗೊಂಡ್ಬರ್ತಾರೆ. ಯಾಕೆ? ನೀನ್ ಭೂಮಿ ಮೇಲೆ ಇರುವುದಲ್ಲ ದೇವರು, ನೀನ್ ಭೂಮಿಯ ಒಳಗಡೆ ಹೋಗುವ ಅನುಭವ ನಿನಗೆ ಆಗ್ಬೇಕು. ಎಲ್ಲಿ ತನಕ ನಿಂಗೆ ಭೂಮಿಯ ಒಳಗಡೆ ಹೋಗುವ ಅನುಭವ ಆಗುವುದಿಲ್ಲ, ಅಲ್ಲಿ ತನಕ ನಿನ್ನಿಂದ ಜೀವ ಹೊರಗಡೆ ಬರುವುದಿಲ್ಲ. ನೀವು ಬಹಳ ಪ್ರೇಯರ್ ಮಾಡ್ತೀರಿ, ದೇವರೇ ನನ್ನನ್ನು ಉಪಯೋಗಿಸು, ದೇವರೇ ನಾನು ಯೂಸ್. ಸಾಯಕ್ಕೆ ರೆಡಿ ಇಲ್ಲ, ಹೆಂಗ್ ಯೂಸ್ ಮಾಡೋರು ದೇವರು? ನೀವು ಸಾಯ್ಲಿಕ್ಕೆ ಮೊದಲು ರೆಡಿ ಆಗಿರಿ, ಆವಾಗ ದೇವರು ನಿಮ್ಮನ್ನು ಬಲವಾಗಿ ಯೂಸ್ ಮಾಡ್ತಾರೆ. ಕರ್ತನಿಗಾಗಿ ತ್ಯಾಗಮಯವಾದ ಜೀವಿತ ಜೀವಿಸ್ರಿ. ಇವತ್ತಿನ ಕ್ರೈಸ್ತರಲ್ಲಿ ನೆವಗಳು ಜಾಸ್ತಿ. ಕ್ರಿಸ್ತನ ಹಿಂಬಾಲಿಸೋರು ನೆವ ಹೇಳುವುದಿಲ್ರಿ. ಮಳೆ ಇರ್ಲಿ, ಚಳಿ ಇರ್ಲಿ, ಗಾಳಿ ಇರ್ಲಿ, ಏನೇ ಇರ್ಲಿ, ಎಂಥದೇ ಪರಿಸ್ಥಿತಿ ಇರ್ಲಿ, ಅವರು ನೆವ ಹೇಳುವುದಿಲ್ಲ, ಕರ್ತನಿಗಾಗಿ ಓಡೋಗ್ತಾರೆ. ಯೇಸು ಸ್ವಾಮಿ ಒಂದೇ ಹೇಳುದು, ನನ್ನ ಹಿಂಬಾಲಿಸು. ಒಬ್ಬ ಬಂದ, ಯೇಸು ಸ್ವಾಮಿ ನಮ್ಮ ಮನೇಲಿ ಯಾರು ಸತ್ತಾರೆ, ಮಣ್ಣು ಕೊಟ್ಟು ಬರ್ತೇನೆ, ಹೋಗಿ ಬಾ ಅಂತ ಹೇಳಿದ್ರ ಯೇಸು ಸ್ವಾಮಿ? ನೆವ ಹೆಣ್ಣ ಹೇಳುವವ್ರನ್ನ ದೇವರು ಪ್ರೀತಿಸುವುದಿಲ್ಲ. ಏನ್ ಹೇಳಿದ್ರು ಅವನಿಗೆ? ಏನ್ ಹೇಳಿದ್ರಿ? ಹೋಗಿ ಮಣ್ಣು ಮಾಡಿ ಬರ್ತೀನಿ ಅಂದ್ರೆ ಏನ್ ಹೇಳಿದ್ರು? ಸತ್ತವ್ರಿಗೆ ಮಣ್ಣು ಮಾಡ್ತಾರೆ, ಇಲ್ಲ ನೀನು ಹೋಗಿ ಸತ್ತೋಗ್ಬೇಕಾರೆ. ನನ್ನ ಹಿಂಬಾಲಿಸಬೇಕಾದ್ರೆ ನೆವವನ್ನ ಹೇಳಬೇಡ. ಬಹಳ ಜನರಲ್ಲಿ ನೆವ ಇದೆ. ನಾನು ಹೇಳ್ತೇನೆ, ಅರ್ಥ ನೀವು ಭೂಮಿಯ ಮೇಲೆ ಇದ್ದೀರಿ, ಇನ್ನ ಭೂಮಿಯ ಒಳಗಡೆ ಹೋಗಿಲ್ಲ, ಕರ್ತನಿಗಾಗಿ ಉಪಯೋಗಿಸಲ್ಪಡ್ತಾ ಇಲ್ಲ, ದೇವರಿಗಾಗಿ ನೀವು ಯೂಸ್ ಆಗ್ತಿಲ್ಲ, ನೀವು ಇತರರಿಗೆ ಫಲವನ್ನು ಕೊಡುವ ವ್ಯಕ್ತಿಗಳಾಗ್ತಿಲ್ಲ, ಆಶೀರ್ವದಿಸುವಂತ ವ್ಯಕ್ತಿಗಳು ನೀವು ಆಗ್ತಿಲ್ಲ. ಇದರಿಂದ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು, ಇದರಿಂದ ನಮ್ಮ ಲೈಫಲ್ಲಿ ಹೋರಾಟಗಳು. ಸೊ ಗೆತ್ಸೆಮನೆ ತೋಟ ನೋಡ್ಲಿಕ್ಕೆ ಸುಂದರವಾದದ್ರಿ, ಬಟ್ ಅಲ್ಲೇನಿತ್ತು? ಭಯಂಕರವಾದಂತ ವೇದನೆ, ಕಷ್ಟಗಳಿತ್ತು. ನಿನ್ನ ಒಳಗಡೆ ಒಂದು ಜೀವ ಇದೆ, ಬಟ್ ಆ ಜೀವ ನಿನಗೆ ಯಾವಾಗ ಗೊತ್ತಾಗ್ತದೆ? ನೀನು ಸಾಯುವಾಗ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ತೆಗಿರಿ, ಅದರಲ್ಲಿ 12ನೇ ವಚನ ಓದ್ರಿ. ನಮ್ಮಲ್ಲಿ ಏನ್ ಪ್ರವರ್ತಿಸ್ತದೆ? ಓಕೆ, ಆಮೇಲೆ ಆದರೆ ತಿಳ್ಕೊಡ್ರಿ, ನಮ್ಮಲ್ಲಿ ಮರಣವು ಪ್ರವರ್ತಿಸ್ತದೆ, ನಿಮ್ಮಲ್ಲಿ ಏನ್ ಪ್ರವರ್ತಿಸ್ತದೆ? ಏನ್ ಅರ್ಥ? ನಮ್ಮ ಒಳಗಡೆ ಮರಣವು ಪ್ರವರ್ತಿಸುವಾಗ ನಿಮ್ಮ ಒಳಗಡೆ ಜೀವ ಪ್ರವರ್ತಿಸ್ತದೆ. ಅರ್ಥ, ಮರಣವು ಉಂಟಾಗದೆ ಜೀವ ಬರುವುದಿಲ್ಲ. ಮರಣ ಉಂಟಾದಾಗ ಜೀವ ಬರ್ತದೆ. ಶಿಲುಬೆ ಮೇಲೆ ಯೇಸು ಸಾಯದಿದ್ದರೆ ಆತನು ಪುನರುತ್ಥಾನಗೊಳ್ತಿರ್ಲಿಲ್ಲ. ತಿಳ್ಕೊಡ್ರಿ, ಲೋಕದ ಪಾಲಿಗೆ ಸಾವು ಶಾಶ್ವತ. ಇಲ್ಲಿದ್ದೀರಾ? ಲಕ್ಷ್ಯ ಕೊಡ್ರಿ ನನ್ನ ಕಡೆ. ಲೋಕದ ಪಾಲಿಗೆ, ಲೋಕದ ಜನರಿಗೆ ಸಾವು ಶಾಶ್ವತ. ಅವ್ರು ಅನ್ಕೊಳ್ತಾರೆ ಸತ್ತರೆ ಮುಗಿತು. ಬಟ್ ಕ್ರಿಶ್ಚಿಯಾನಿಟಿಯಲ್ಲಿ ಸತ್ತರೆ ಜೀವ. ನಿಮ್ಗೆ ಗೊತ್ತಾ? ನೀನು ಸಾಯುವಾಗ, ಲೋಕದ ಪಾಲಿಗೆ ನೀನು ಆತ್ಮಿಕದಲ್ಲಿ ನೀನು ಸಾಯುವಾಗ, ಈ ಲೋಕದಲ್ಲಿ ದೇವರು ನಿನ್ನನ್ನು ಆಶೀರ್ವಾದವಾಗಿ ಜೀವವಾಗಿ ಇಡ್ತಾರೆ. ಅದೇ ಪ್ರಕಾರ ನೀನು ಪರ್ಮನೆಂಟ್ ಸತ್ತೋದ್ರೂ ಕೂಡ ಪರಲೋಕದಲ್ಲಿ ಮತ್ತೆ ಜೀವವಾಗಿ ಇರ್ತೀಯ. ಕ್ರೈಸ್ತರಿಗೆ ಸಾವಿಲ್ಲ ರೀ. ಇಮ್ಯಾಜಿನ್ ಮಾಡ್ರಿ, ನೀನು ಎಲ್ಲಿ ತನಕ ಸಾಯುವುದಿಲ್ಲ. ಶಾರೀರಿಕವಾಗಿ ಸಾಯಬೇಕು, ಆತ್ಮಿಕವಾಗಿಯೂ ಸಾಯಲೇಬೇಕು. ಶಾರೀರಿಕವಾಗಿ ಸತ್ತಾಗ ನೀನು ಪರಲೋಕದಲ್ಲಿ ಮತ್ತೆ ಹುಡ್ತೀಯ. ಆದರೆ ಆತ್ಮಿಕವಾಗಿ ಇಲ್ಲಿ ಸಾಯುವಾಗ ಇದೇ ಲೋಕದಲ್ಲಿ ದೇವರನ್ನ ಆತ್ಮಿಕ ಜೀವವನ್ನು ಕೊಟ್ಟು ದೇವರು ಮತ್ತೆ ನಿನ್ನನ್ನು ಏನ್ ಮಾಡ್ತಾರೆ? ಫಲ ಕೊಡುವ ಹಾಗೆ ಮಾಡ್ತಾರೆ. ಆದರೆ ಸಾಯುವ ಸ್ಥಿತಿ ಇದೆಯಲ್ಲ, ಇದು ಕಷ್ಟ. ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ.
ಬೀಜಕ್ಕೆ ತನ್ನ ಒಳಗಡೆ ಏನಿದೆ ಅಂತ ಯಾವಾಗ ಗೊತ್ತಾಯ್ತು? ಅದು ತಿಂಗಳುಗಟ್ಟಲೆ ಭೂಮಿ ಒಳಗಡೆ ಇರುವಾಗ, ತಿಂಗಳುಗಟ್ಟಲೆ ಕಷ್ಟವನ್ನು ಸಹಿಸಿಕೊಳ್ಳುವಾಗ, ತಿಂಗಳುಗಟ್ಟಲೆ ಎಲ್ಲ ಪರಿಸ್ಥಿತಿಯಲ್ಲಿ ಹಾದು ಹೋಗುವಾಗ ನೋವಾಗ್ತದ್ರಿ. ಅದು ಮೇಲ್ ಹೊದಿಕೆ ಬಿಚ್ಚಲ್ಪಡಬೇಕು, ಅದು ಸಾಯಬೇಕು. ಅಂದ್ರೆ ಇವತ್ತಿನ ದಿನಗಳಲ್ಲಿ ನಮ್ಮ ಮೇಲ್ ಹೊದಿಕೆ ಅಂದ್ರೆ ನಾವು ಲೋಕದ ಮುಖವಾಡವನ್ನು ತೆಗೆದುಹಾಕಬೇಕು. ಯಥಾರ್ಥತೆ ನಮ್ಮಲ್ಲಿ ಕಾಣಿಸಲ್ಪಡಬೇಕು. ಯಥಾರ್ಥತೆ ಅಂದ್ರೆ ಒಂದೇ ರೀತಿಯಾಗಿರುವಂಥದ್ದು. ಯಾವಾಗ ಅದು ಗೊತ್ತಾಗ್ತದೆ? ನಿಮ್ಮ ಮೇಲ್ ಹೊದಿಕೆ ತೆಗೆದುಹಾಕಲ್ಪಟ್ಟಾಗ, ನಿಮ್ಮ ಹೊರನೋಟ ತೆಗೆದುಹಾಕಲ್ಪಟ್ಟಾಗ ಮಾತ್ರ ಗೊತ್ತಾಗ್ತದೆ. ನಮ್ಮೆಲ್ಲರಿಗೂ ಯೋಸೆಫನ್ ಸ್ಟೋರಿ ಗೊತ್ತು. ಯೋಸೆಫನ್ ಜೀವಿತದಲ್ಲಿ ದೇವರು ಮಾಡಿದ ಒಂದೇ ಎಂಡ್ ರಿಸಲ್ಟ್ ಅನ್ನು ತೋರಿಸ್ತಾರೆ. ಈ ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ ತೆಗಿರಿ. ಆದಿಕಾಂಡ ಪುಸ್ತಕ 5ನೇ ವಚನ ಓದೋಣ. ಓಕೆ. ಯೋಸೆಫನಿಗೆ ಕನಸು ಕಂಡನು. ಓಕೆ ಓಕೆ ಓಕೆ. ಎರಡನೇ ಕನಸು 37ನೇ ಅಧ್ಯಾಯ 8ನೇ ವಚನ ಓದೋಣ ಮತ್ತೆ. ಅವನಿಗೆ ಒಂದು ಸರಿ ಕನಸು ಬೀಳಲ್ಲ. ಎಷ್ಟು ಸರಿ ಕನಸು ಬೀಳ್ತದೆ? 2 ಸರಿ ಕನಸು ಬೀಳ್ತದೆ. ಏನಂತೆ ಕನಸು ಬೀಳ್ತದೆ? 1ನೇ ಕನಸಿನಲ್ಲಿ ಏನಿತ್ತು? ಅವನ ಕನಸಿನಲ್ಲಿ ಅವರ ಅಣ್ಣಂದರ ಎಲ್ಲಾ ಸಿವುಡುಗಳು ಇವನ ಮುಂದೆ ಅಡ್ಡ ಬೀಳೋದನ್ನ ಕಾಣಿಸ್ತದೆ. 2ನೇದಾಗಿ ಒಂದು ಕನಸು ಬೀಳ್ತದೆ, ಸೂರ್ಯ ಚಂದ್ರ ನಕ್ಷತ್ರಗಳು ಅವನಿಗೆ ಅಡ್ಡ ಬೀಳೋದನ್ನ ನಾವು ಕಾಣ್ತೇವೆ. ಈ 2 ಕನಸುಗಳನ್ನ ಬಹಳ ಮುಕ್ತತೆಯಿಂದ ಅಣ್ಣಂದರಿಗೆ ಅಪ್ಪನಿಗೆ ಅವನು ಹೇಳ್ತಾನೆ. ಈ ಕನಸು 1 ಸಾರಿ ಬೀಳಿದ್ರೆ ಬೇರೆ, 2 ಸಾರಿ. ಬೈಬಲ್ ಅಲ್ಲಿ ಎಲ್ಲೆಲ್ಲಿ 2 ಸಾರಿ ಕಾರ್ಯಗಳು ಪುನರಾವರ್ತಿಗೊಳ್ತದೋ ಅದನ್ನ ನಾವು ಲೈಟ್ ಆಗಿ ತಗೋಬಾರ್ದು ಅಂತ. ದೇವರು ಕೆಲವು ಸಾರಿ 1 ಸಾರಿ ಕೂಗುದಿಲ್ಲ, 2 ಸಾರಿ ಕೂಗ್ತಾರೆ. ಅಬ್ರಾಹ್ಮಣನ ಕರೆಯುವಾಗ ದೇವರು ಬರೀ ಅಬ್ರಹಾಮ್ ಅನ್ಲಿಲ್ಲ, ಅಬ್ರಹಾಮನೇ ಅಬ್ರಹಾಮನೇ ಅಂತ ಕರೆದ್ರು. ಗೊತ್ತಾ ನಿಮಗೆ? 2 ಸಾರಿ. ಕೆಲವು ಸಾರಿ ಯೇಸು ಸ್ವಾಮಿ ಕೆಲವು ಸಾಮ್ಯಗಳನ್ನು ಹೇಳುವಾಗ ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನಿಜ ಮತ್ತೆ ನಿಜ. ಯಾಕೆ ಹೇಳಿದ್ರಿ 2 ಸಾರಿ? ಅರ್ಥ ನಾನು ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್. ಇದನ್ನ ನೀವು ಅಲ್ಲಗಳಿಲಿಕ್ಕೆ ಆಗುದಿಲ್ಲ. ದೇವರು ಕೆಲವು ಸಾರಿ ಪದಗಳನ್ನು ರಿಪೀಟ್ ಮಾಡೋದು 2 ಸಾರಿ ಅನ್ನುವಾಗ ಇದು ನಿಮ್ಮ ಲೈಫಲ್ಲಿ ಬಹಳ ಪ್ರಾಮುಖ್ಯವಾಗಿದೆ ಅಂತ. ಎಷ್ಟೋ ಸಾರಿ ನಿಮ್ಮ ಜೀವಿತದಲ್ಲಿ ದೇವರು 2 ಸಾರಿ ಕೆಲವು ಮಾತುಗಳನ್ನು ಆಡಿರ್ತಾರೆ, 2 ಸಾರಿ ಕೆಲವು ದರ್ಶನಗಳನ್ನು ಕೊಟ್ಟಿರ್ತಾರೆ, 2 ಸಾರಿ ಸೇಮ್ ಕನಸುಗಳು ಬಿದ್ದಿರ್ತದೆ. ಅನೇಕ ಸಾರಿ ದೇವರು ನಿಮ್ಮ ಫ್ಯೂಚರ್ ನಿಮಗೆ ಹೇಳಿರ್ತಾರೆ. ಎಷ್ಟೋ ಜನರು ಕನಸಿನಲ್ಲಿ ನಾನು ಇಂಥ ವ್ಯಕ್ತಿ ಆಗಿದೆ ಅಂಥ ವ್ಯಕ್ತಿ ಆಗಿದೆ ಅಂತ ಕಾಣ್ತಾರೆ. ಇದೇ ರೀತಿಯಾಗಿ ಯೋಸೆಫನಿಗೆ ದೇವರು ಕನಸುಗಳನ್ನು ಕೊಡ್ತಾರೆ. ಆದ್ರೆ ದೇವರು ಅವನಿಗೆ ಅಂತ್ಯವನ್ನು ಹೇಳಿದ್ರು. ಬಟ್ ಆ ಅಂತ್ಯದ ಮಧ್ಯದಲ್ಲಿರುವ ಪ್ರಾಸೆಸ್ ಅವನಿಗೆ, ಪ್ರಾಸೆಸ್ ಅಂದ್ರೇನು ಕನ್ನಡದಲ್ಲಿ ಗೊತ್ತಿದೆ, ಅಂದ್ರೆ ಮಧ್ಯದಲ್ಲಿ ನಡೆಯುವ ಕಾರ್ಯಗಳ ಬಗ್ಗೆ ಗೊತ್ತಿಲ್ಲ. ದೇವರು ಅಂತ್ಯ ಹೇಳಿದ್ರು, ನೋಡಪ್ಪ ನಿನ್ನ ಜೀವಿತದಲ್ಲಿ ಮುಂದೆ ನೀನು ಇಷ್ಟು ದೊಡ್ಡ ವ್ಯಕ್ತಿ. ಅಂದ್ರೆ ಏನು? ಸಿಂಹಾಸನ. ಅಡ್ಡ ಬೀಳದ ಅರ್ಥ ಏನು? ನಿನ್ನ ಅಣ್ಣಂದ್ರು ನಿನಗೆ ಅಡ್ಡ ಬೀಳ್ತಾರೆ, ಅರ್ಥ ಏನು? ನೀನು ಅವರೆಲ್ಲರಿಗಿಂತ ದೊಡ್ಡ ಉನ್ನತ ಹುದ್ದೆಯಲ್ಲಿ ಸಿಂಹಾಸನದಲ್ಲಿ ಇರ್ತೀಯ. ನಿನ್ನ ಅಣ್ಣಂದ್ರಿಗೂ ಕೂಡ ನೀನೇ ಸಾಕ್ತೀಯಾ, ಅವರಿಗೂ ನೀನು ಆಶೀರ್ವಾದವಾಗಿ ಇರ್ತೀಯಾ, ನೀನು ಫಲ ಕೊಡೋ ವ್ಯಕ್ತಿ ಆಗ್ತೀಯಾ, ನೀನು ದೊಡ್ಡ ಸಿಂಹಾಸನದಲ್ಲಿ ಕೂತ್ಕೊಳ್ತೀಯ ಅಂತ ದೇವರು ಹೇಳ್ಬಿಟ್ರು. ದಾವೀದನು ಇನ್ನೂ ಅರಸನಾಗಿಲ್ಲ, ಚಿಕ್ಕ ಬಾಲಕನು ಕುರಿ ಕಾಯುವಾಗಲೇ ದೇವರು ಸಮುವೇಲ್ ಮೂಲಕ ಹೇಳಿದ್ರು, ನೀನು ಒಂದು ಸಿಂಹಾಸನದಲ್ಲಿ ಕೂತ್ಕೊಳ್ತೀಯಾ, ಇಡೀ ಇಸ್ರಾಯೇಲರಿಗೆ ಅರಸನಾಗ್ತೀಯಾ ಅಂತ. ಆದ್ರೆ ದಾವೀದನಿಗೆ ಗೊತ್ತಿರಲಿಲ್ಲ ಮಧ್ಯದಲ್ಲಿ ಗೋಲ್ಯಾತ ಬರ್ತಾನೆ ಅಂತ. ದಾವೀದನಿಗೆ ಗೊತ್ತಿರಲಿಲ್ಲ ಮಧ್ಯದಲ್ಲಿ ತನ್ನ ಅರಸನ ಸೌಲನ್ನೇ ಅವನನ್ನು ಸಾಯಿಸ್ಲಿಕ್ಕೆ ಬರ್ತಾನಂತ. ಎಷ್ಟು ಹೋರಾಟ ದಾವೀದನ ಜೀವಿತದಲ್ಲಿ. ಅವನು ಹೇಳ್ತಾನೆ, ಯೋನಾತನನಿಗೆ ಭೇಟಿಯಾದಾಗ ನನಗೂ ಮರಣಕ್ಕೂ ಒಂದೇ 1 ಇಂಚು ಪರಕ್ಕಿತ್ತಂತೆ. ಅವನು ಹೇಳ್ತಾನೆ, ಇಷ್ಟೇ ಪರಕ್ಕಿತ್ತು, ನಾನು ಸಾಯ್ತಾ ಇದ್ದೆ. ನೀವು ಹೇಳ್ತೀರಲ್ಲ, ಅಯ್ಯೋ ಮರಣದ ಹಾಸಿಗೆಯಿಂದ ದೇವರು ನನ್ನನ್ನ
ಬಿಡಿಸಿದ್ರು. ಸಾಯುವ ಸ್ಥಿತಿಗೆ ನಾನು ಹೋಗಿದ್ದೆ. ಅಷ್ಟು ಕಷ್ಟ ನನ್ನ ಜೀವಿತದಲ್ಲಿ ಬಂತು. ಬಹಳ ಜನ ಹೇಳ್ತಾರೆ, ಏನೋ ಪಾಪ ಮಾಡಿ ನೀನ್ ದೇವರ ಚಿತ್ತ ನಿನ್ನ ಜೀವಿತದಲ್ಲಿ ಇದ್ದಿದ್ರೆ ನಿನಗೆ ಸಮಸ್ಯೆ ಬರ್ತಿರ್ಲಿಲ್ಲ. ಇದೆಲ್ಲ ಮಾತುಗಳನ್ನ ಕೇಳಬೇಡ್ರಿ. ಯೋಬ ದೇವರ ಚಿತ್ತದಲ್ಲಿದ್ದ. ದೇವರ ಚಿತ್ತದಲ್ಲಿ ಇದ್ದಿದ್ದರಿಂದಲೇ ಅವನಿಗೆ ಸಮಸ್ಯೆಗಳು ಬಂತು. ಅವನು ಸಾಯುವ ಸ್ಥಿತಿಗೆ ಹೋದ. ಆದರೆ ದೇವರು ಅವನನ್ನು ಹಂಗೆ ಕೈ ಬಿಡಲಿಲ್ಲ. ಇಟ್ಸ್ ಅ ಪ್ರಾಸೆಸ್. ಅರ್ಥ, ಬೀಜ ಸಾಯಲೇಬೇಕು. ಈ ಪ್ರಾಸೆಸ್ಸಿಗೆ ಹಾದು ಹೋದಾಗಲೇ ನೀನು ಲೋಕದ ಪಾಲಿಗೆ ಸಾಯ್ತೀಯ. ನಾನು ಯಾವಾಗಲೂ ಹೇಳೋದು, ಕಷ್ಟಗಳು ಬರುವಾಗ ಅಳತೆ ಕೂತ್ಕೊಳ್ಬೇಡ್ರಿ. ಭಯಂಕರ ಜೀವಿತದಲ್ಲಿ ಸಮಸ್ಯೆಗಳು, ಹೋರಾಟಗಳು ಬರುವಾಗ ಅಳತೆ ಕೂತ್ಕೊಳ್ಬೇಡ್ರಿ. ನಿನ್ನ ಜೀವಿತದಲ್ಲಿ ದೇವರು ಒಂದು ಪ್ರಾಸೆಸ್ ಅಲ್ಲಿ ನಿನ್ನನ್ನು ಹಾದು ಕಳಿಸ್ತಾ ಇದ್ದಾರೆ. ಯಾಕೆ? ನಿನ್ನನ್ನು ಇನ್ನೂ ಉತ್ತಮಗೊಳಿಸ್ಲಿಕ್ಕೆ, ಇನ್ನೂ ಅಭಿವೃದ್ಧಿ ಪಡಿಸ್ಲಿಕ್ಕೆ. ಎಷ್ಟು ಗೋಲ್ಡನ್ನು ನೀವು ಬೆಂಕಿಯಲ್ಲಿ ಹಾಕ್ತೀರಿ, ಅಷ್ಟು ಅಪರಂಜಿಯಾಗಿ ಮಾರ್ಪಡ್ತದೆ. ಅದು ನಾಶವಾಗುವುದಿಲ್ಲ. ಆದರೆ ಅದರಲ್ಲಿರುವಂಥ ಕಲ್ಮಶ ನಾಶ ಆಗ್ತದೆ. ದೇವರು ಅದೇ ಪ್ರಕಾರ ನಮ್ಮನ್ನ ಈ ಪ್ರಾಸೆಸ್ ಅಲ್ಲಿ ಹಾದು ಹೋಗ್ತಾ ಹಾಗೆ ಮಾಡ್ತಾರೆ. ಸಾಯುವ ಸ್ಥಿತಿಗೆ ಬರ್ತದೆ. ದಾವೀದ ಹೇಳ್ತಾನೆ, ನಾನು ಇನ್ನೇನು ಸಾಯುವಂತ ಸ್ಥಿತಿಯಲ್ಲಿದ್ದೆ. ಯೋನಾತಾನನು ಅವನನ್ನ ಬದುಕಿಸ್ತಾನೆ, ಅವನಿಗೆ ಸಹಾಯ ಮಾಡ್ತಾನೆ. ಅಂದ್ರೆ ಅರಸನಾಗುವುದು ಈಸಿ ಇಲ್ಲ, ಆಶೀರ್ವಾದ ನಿಧಿ ಆಗುವುದು ಈಸಿ ಇಲ್ಲ. ನೀವು ಒಂದು ದಿವಸ ಬಂದು ಹೇಳ್ತೀರಿ, ಮುಂದಿನ ದಿನಗಳಲ್ಲಿ ಇಲ್ಲಿರುವಂಥವ್ರು ಯಾರೋ ದೊಡ್ಡ ಆಫೀಸರ್ಗಳಾಗ್ಬೋದು, ದೊಡ್ಡ ದೊಡ್ಡ CEO ಆಗ್ಬೋದು, ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗ್ಬೋದು, ಏನೇನೋ ಆಗಬಹುದು. ಆದ್ರೆ ಅವಾಗ ನೀವು ಹೇಳ್ತೀರಿ, ಬಟ್ ನಾನು ಇದಾಗೋಕ್ಕಿಂತ ಮುಂಚೆ ಬಹಳ ಕಷ್ಟದ ಹಾದಿಯಲ್ಲಿ ಹಾದು ಹೋಗಿದ್ದೇನೆ. ಯಾಕೆ? ಇಟ್ಸ್ ಅ ಪ್ರಾಸೆಸ್. ಬೀಜ ಸಾಯ್ಬೇಕ್ರಿ, ಸಾಯ್ದಿದ್ರೆ ಫಲ ಕೊಡುವುದಿಲ್ಲ. ಯೋಸೇಫನಿಗೆ ದೇವರ ಕನಸೇನು ಹೇಳಿದ್ರು, ನೀನ್ ಇಂಥವನಾಗ್ತೀಯ, ನೀನು ಪ್ರಧಾನಮಂತ್ರಿ ಆಗ್ತೀಯ, ಸಿಂಹಾಸನದಲ್ಲಿ ಬರ್ತದೆ ಅಂತ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಸ್ವಂತ ಅಣ್ಣಂದ್ರೆ ಅವನನ್ನು ದ್ವೇಷಿಸ್ತಾರೆ, ಸ್ವಂತ ಅಣ್ಣಂದ್ರೆ ಅವನನ್ನ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅವನಿಗೆ ಗೊತ್ತಾಗ್ಲಿಲ್ಲ. ಸ್ವಂತ ಅಣ್ಣಂದ್ರೆ ಅವನನ್ನ ಅಣ್ಣರವರಿಗೆ ಮಾರಾಟ ಮಾಡ್ತಾರಂತ ಗೊತ್ತಾಗ್ಲಿಲ್ಲ. ಆದರೆ ಎಲ್ಲ ಪರಿಸ್ಥಿತಿಯಲ್ಲಿ ಯೋಸೇಫನು ಫೇತ್ಫುಲ್ ಆಗಿ ಇದ್ದ. ಆದ್ರೆ ಅವನಿಗೆ ಗೊತ್ತಾಗ್ಲಿಲ್ಲ, ನಾನು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚಿತವಾಗಿ ಅನ್ಯ ಜನಾಂಗದವರಿಗೆ ಮಾರಾಟ ಮಾಡಬೇಕು, ನನ್ನನ್ನ ಇನ್ನೊಬ್ಬರ ಮನೆಯಲ್ಲಿ ಕೂಲಿ ಆಳಾಗಿರ್ಬೇಕು, ಆ ಮನೆಯಲ್ಲಿ ಕೂಡ ನನಗೆ ಶೋಧನೆ, ಆಮೇಲೆ ನನ್ನ ಸೆರೆ ಮನೆಗೆ ಹೋಗ್ಬೇಕು. ಇದೆಲ್ಲ ಪ್ರಾಸೆಸ್ಸು ಯೋಸೇಫನಿಗೆ ಗೊತ್ತಾಗ್ಲಿಲ್ರಿ. ಇದರ್ಥ, ಯೋಸೇಫನಿಗೆ ದೇವರು ಒಂದು ಪಾಠ ಕಲಿಸ್ತಾ ಇದ್ದಾರೆ, ನೀನು ಸಾಯ್ಬೇಕು. ಈ ಅನುಭವ ಇಲ್ಲದೆ ದೇವರು ಸಿಂಹಾಸನ ಕೊಡಲ್ಲ. ಹಲೋ, ನಿಮಗೆ ಡೈರೆಕ್ಟ್ ಆಗಿ ದೇವ್ರ ಸಿಂಹಾಸನ ಕೊಟ್ರೆ ಅದರ ವ್ಯಾಲ್ಯೂ ನಿನಗೆ ಗೊತ್ತಾಗಲ್ಲ. ಬೀಜದ ವ್ಯಾಲ್ಯೂ ಅದಕ್ಕೆ ಗೊತ್ತಾಗೋದು ಅದು ಸತ್ತಾಗ, ಕಷ್ಟದಲ್ಲಿ ಹಾದು ಹೋದಾಗ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾದು ಹೋದಾಗ ಅದರ ವ್ಯಾಲ್ಯೂ ಅದಕ್ಕೆ ಗೊತ್ತಾಗ್ತದೆ. ನಿನಗೆ ದೇವರು ದೊಡ್ಡ ಕೆಲಸ ಕೊಟ್ಟರು, ದೊಡ್ಡ ಬಿಲ್ಡಿಂಗ್ ಕೊಟ್ಟರು, ದೊಡ್ಡ ಬಿಸ್ನೆಸ್ ಕೊಟ್ಟರು, ದೊಡ್ಡ ಹಣವನ್ನು ಕೊಟ್ಟರು, ಅದರ ವ್ಯಾಲ್ಯೂ ನಿನಗೆ ಎಲ್ಲಿ ಮಟ್ಟ ಗೊತ್ತಾಗೋದಿಲ್ಲ ಅಂದ್ರೆ ನೀನು ಈ ಪರಿಸ್ಥಿತಿಯಲ್ಲಿ ಹಾದು ಹೋಗೋ ತನಕ ಗೊತ್ತಾಗೋದಿಲ್ಲ. ಆದರೆ ಯೋಸೇಫನು ಮಾಡಿದ 3 ಕಾರ್ಯವನ್ನು ಹೇಳಿ ನಾನು ಮುಗಿಸ್ತೇನೆ. ಆತನ ಇಷ್ಟು ಪರಿಸ್ಥಿತಿಗಳ ಮಧ್ಯದಲ್ಲಿ ಆತನು ಮಾಡಿದಂಥ ಮೊದಲನೇ ಕಾರ್ಯ, ನಾನು ಎಲ್ಲವನ್ನ ಬರೆದಿಲ್ಲ PPTಯಲ್ಲಿ, ಜಸ್ಟ್ ಕೆಲವು ನೋಟ್ಸ್ಗಳು ನಾನು ಬರೆದಿಟ್ಟಿದ್ದೇನೆ, ಅದು ನಿಮಗೆ ಹೇಳ್ತೇನೆ. ಯೋಸೇಫನ ಜೀವಿತದಲ್ಲಿ ಮೊದಲನೇದಾಗಿ ನಾವು ನೋಡ್ತೇವೆ, ಅವನು ಭೂಮಿಯಲ್ಲಿ ಹಾಕಲ್ಪಟ್ಟ. ಎಲ್ಲಿ ಹಾಕಲ್ಪಟ್ಟ? ಭೂಮಿ ಒಳಗಡೆ. ಭೂಮಿಯಲ್ಲಿ ಹಾಕಲ್ಪಟ್ಟಾಗ ಮೊದಲು ಏನಾಗ್ತದೆ? ಬೀಜ ಹೀಟನ್ನು ಅನುಭವಿಸ್ತದೆ. ಏನು ಅನುಭವಿಸ್ತದೆ ಗೊತ್ತಾ ನಿಮಗೆ? ಭೂಮಿ ಒಳಗೆ ಎಷ್ಟು ಹೀಟ್ ಇದೆ ಗೊತ್ತೇನ್ರಿ? ಒಂದು ದಿನ ನೀವು ಮಲಗ್ರಿ, ಮೇಲೆ ಮಣ್ಣು ಮುಚ್ಚಿರಿ, ಏನಾಗತ್ತೆ? ಒಳಗಡೆ ಎಷ್ಟು ಕಾವಿದೆ ಗೊತ್ತಾಗ್ತದೆ. ಈ ಕಾವನ್ನ ಬೀಜ ಮೊದಲು ಸಹಿಸ್ಕೊಳ್ಬೇಕು. ಅದೇ ಪ್ರಕಾರ ಯೋಸೇಫನನ್ನ ಗುಂಡಿ ಒಳಗಡೆ ಹಾಕಿದ್ರು. ಗೊತ್ತಾ ನಿಮಗೆ? ಎಲ್ಲಿ ಹಾಕಿದ್ರು? ಗುಂಡಿ ಒಳಗಡೆ ಹಾಕಿದ್ರು. ಗುಂಡಿ. ಅವ ಅನ್ಕೊಂಡ ಸಿಂಹಾಸನ ಎಲ್ಲಿ, ನಾನೀಗ ಎಲ್ಲಿ ಹೋಗಿದ್ದೇನೆ? ಗುಂಡಿ. ಭೂಮಿ ಅದೋ ಭಾಗದಲ್ಲಿ ಅವನನ್ನು ಇಟ್ಟಿದ್ದಾರೆ. ಗುಂಡಿ. ಇಂಥ ಅನುಭವ ನಮ್ಮ ಜೀವಿತದಲ್ಲಿ ಆಗಬೇಕು. ಹೀಟ್, ಪ್ರೆಷರ್, ಸಹಿಸಿಕೊಳ್ಳಾರಂತ ಕಷ್ಟ, ಇದು ನಮ್ಮ ಲೈಫಲ್ಲಿ ಬಂದೇ ಬರ್ತದೆ. ಬಂದಾಗ ನೀವು ಹೇಳ್ರಿ, ದೇವರು ನನ್ನನ್ನು ಪ್ರೊಸೆಸ್ಸಲ್ಲಿ ಹಾದು ಹೋಗುವಾಗೆ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಆದರೆ ಅವನು ಗುಂಡಿಯಲ್ಲಿ ಬಿದ್ದಾಗ ಅವನು ಕನೆಕ್ಷನ್ ಅನ್ನು ಬಿಟ್ಬಿಡ್ಲಿಲ್ಲ. ಯಾರ ಜೊತೆಗೆ?
ದೇವರೊಟ್ಟಿಗೆ ಅವನ ಕನೆಕ್ಷನ್ ಮಿಸ್ ಆಗಲಿಲ್ಲ. ನಮ್ಮ ಸಮಸ್ಯೆ ಏನು ಗೊತ್ತಾ? ಗುಂಡಿಯಲ್ಲಿ ಬಿದ್ದಿದ್ದೆ ಕನೆಕ್ಷನ್ ಕಟ್ ಆಗ್ತದೆ. ಅದಕ್ಕೆ ಗುಂಡಿಯಿಂದ ಮೇಲೆ ಬರಕ್ಕಾಗ್ತಿಲ್ಲ. ಸಮಸ್ಯೆ ಎಂಬ ಗುಂಡಿ, ರೋಗ ಎಂಬ ಗುಂಡಿ, ಸಾಲ ಎಂಬ ಗುಂಡಿ, ಹೌದಾ, ಮನೆಯಲ್ಲಿ ಜಗಳ ಎಂಬ ಗುಂಡಿ, ದ್ವೇಷ ಎಂಬ ಗುಂಡಿಯಲ್ಲಿ ಬಿದ್ದಿರ್ತೀರಿ. ಬಿದ್ದಾಗ ಪಕ್ಕದವ್ರಿಗೆ ಹೇಳ್ರಿ, ಕರ್ತನೊಟ್ಟಿಗೆ ಸಂಪರ್ಕ ಕಳ್ಕೊಳ್ಬೇಡ ಹೇಳ್ರಿ. ಅವನು ಯಾವ ಕಾರಣಕ್ಕೂ ದೇವರೊಟ್ಟಿಗೆ ತನ್ನ ಕನೆಕ್ಷನ್ ಸರಿ ಏನ್ ಮಾಡಲಿಲ್ಲ, ಕಳ್ಕೊಳ್ಳಿಲ್ಲ. ಯಾವಾಗಲೂ ದೇವರನ್ನ ಸ್ತುತಿಸ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಸೊ ಅದನ್ನೇ ನೀವು ಮಾಡಬೇಕು. ಎರಡನೇದಾಗಿ, ಅವನನ್ನ ಪೋಟಿಫರನ ಮನೆಯಲ್ಲಿ ಹಾಕಿದ್ರು. ಎಲ್ಲಿಗ? ಪೋಟಿಫರನ ಮನೆ. ಒಂದನೇದು ಗುಂಡಿಯಲ್ಲಿ ಬಿದ್ದ, ಕನೆಕ್ಷನ್ ಕಳ್ಕೊಳ್ಳಿಲ್ಲ. ಎರಡನೇದು ಎಲ್ಲಿ ಬಿದ್ದ? ಈಗ ಪೋಟಿಫರನ ಮನೆ. ನೀವು ತಿಳ್ಕೊಡ್ರಿ, ಪೋಟಿಫರನ ಮನೆ ಚೆನ್ನಾಗಿ ಎಲ್ಲ ಆರಾಮದಾಯಕವಾಗಿರೋ ಮನೆ ಅಲ್ಲ. ಶೋಧನೆ, ದೇವರಿಂದ ದೂರ ಹೋಗುವಂತ ಪರಿಸ್ಥಿತಿ, ಇನ್ನೇನು ಪಾಪ ಮಾಡುವಂತ ಪರಿಸ್ಥಿತಿ, ನಿನ್ನನ್ನ ದೇವರನ್ನ ಅಗಲಿಸುವಂತ ಪರಿಸ್ಥಿತಿಗಳು ಬರ್ತದೆ. ಅಂದ್ರೆ ನೀನು ಹೇಗೂ ಪಾಪ ಮಾಡಬೇಕು. ಪೋಟಿಫರನ ಮನೆಯಲ್ಲಿ ಅವನಿಗೆ ಬಂದಂತ ಸಂಕಷ್ಟ ಏನೋ, ಇವನು ದೇವರಿಂದ ಹೇಗಾದ್ರೂ ದೂರ ಹೋಗ್ಬೇಕನ್ನುವಂತ ಪರಿಸ್ಥಿತಿ. ಬಟ್ ಪೋಟಿಫರನ ಮನೆಯಲ್ಲಿ ಆತನು ನಂಬಿಗಸ್ತನಾಗಿದ್ದ. ಒಂದನೇದು ಕನೆಕ್ಷನ್ ಕಳ್ಕೊಳ್ಳಿಲ್ಲ. ಎರಡನೇದಾಗಿ ಏನಿದ್ದ? ಫೇತ್ಫುಲ್ ಆಗಿದ್ದ. ಯಾರಿಗೆ? ದೇವರಿಗೂ ಮನುಷ್ಯರಿಗೂ. ತನ್ನ ಯಜಮಾನನಿಗೂ ನಂಬಿಗಸ್ತನಾಗಿದ್ದ, ದೇವರಿಗೂ ನಂಬಿಗಸ್ತನಾಗಿದ್ದ. ಪ್ರಿಯರೇ, ನಿಮ್ಮ ಲೈಫಲ್ಲಿ ಇಂಥ ಪರಿಸ್ಥಿತಿಗಳು ಬರ್ತದೆ. ನೀನು ಪಾಪ ಮಾಡುವಂಥದ್ದು. ವಿಶೇಷವಾಗಿ ಯೋಸೇಫನಿಗೆ ಬಂದ ಸ್ಥಿತಿ ನಿಮಗೆ ಬರ್ತದೆ. ನೀವು ಒಬ್ಬಂಟಿಗರಾಗಿರುವಾಗ ಇಂಥ ಪಾಪ ಮಾಡುವಂಥ ಪರಿಸ್ಥಿತಿಗಳು ನಿನಗೆ ಬರ್ತದೆ. ಆಗ ನೀನು ಓಡಿ ಹೋಗಲ್ಲಿಂದ. ನಂಬಿಗಸ್ತನಾಗಿರು, ಪಾಪ ಮಾಡಬೇಡ. ಇದ್ಯಾಕೆ ತಿಳ್ಕೊಡ್ರಿ. ಬೀಜ ಫಲ ಕೊಡ್ತದೋ ಇಲ್ಲಂತ ಅದು ಭೂಮಿಯಲ್ಲಿ ಹಾಕಿದಾಗೆ ಗೊತ್ತು. ರೈತ 100 ಬೀಜವನ್ನು ಬಿತ್ತುತ್ತಾನೆ. ಆ 100 ಬೀಜವೂ ಫಲ ಕೊಡುವುದಿಲ್ಲ. ಹೌದಾ? ನಂಬ್ತೀರಾ? ಕೆಲವು ಮಾತ್ರ ಚೆನ್ನಾಗಿ ಫಲ ಕೊಡ್ತದೆ, ಇನ್ನು ಕೆಲವು ಭೂಮಿಯ ಒಳಗಡೆನೆ ಸತ್ತು ಹೋಗ್ಬಿಡ್ತವೆ, ಫಲ ಬರುವುದಿಲ್ಲ. ಹಂಗೆ ಇಲ್ಲಿ 100 ಬೀಜಗಳಿಲ್ಲಿದ್ದೀರಿ. ಈ ಎಲ್ಲಾ ಬೀಜಗಳಲ್ಲಿ ದೇವರು ಫಲ ಕಾಣ್ಬೇಕಂತ ಇಷ್ಟಪಡ್ತಾರೆ. ಬಟ್ ನಿಮ್ಮಲ್ಲಿ ಫಲ ದೇವರು ಬರಬೇಕಂದ್ರೆ ನಿಮ್ಮನ್ನು ದೇವರು ಭೂಮಿಯಲ್ಲಿ ಹಾಕ್ತಾರೆ. ಬೀಜ ಬಿತ್ತವ್ ನಮ್ಮ ದೇವರು, ಅವನು ನಿಮ್ಮನ್ನು ಭೂಮಿಯಲ್ಲಿ ಹಾಕ್ತಾನೆ. ಯಾವ ಬೀಜ ಫಲ ಕೊಡ್ತದೋ ಅದು ಆಶೀರ್ವಾದ ಬಂತದೆ. ಯಾವ ಬೀಜ ಫಲ ಕೊಡುವುದಿಲ್ಲ ಅಲ್ಲೇ ಅಂದ್ರೆ ಏನು? ನಿನ್ನನ್ನು ಗುಂಡಿಯಲ್ಲಿ ಹಾಕಿದಾಗ ನಿನ್ನ ಕನೆಕ್ಷನ್ ಮಿಸ್ ಮಾಡ್ಕೊಂಡಿ, ಲೋಕದ ಸಂಸಾರದಲ್ಲಿ ಬಿದ್ದು ದೇವರೇ ಇಲ್ಲ ಅಂತ ಹೋದಿ, ಕನೆಕ್ಷನ್ ಮಿಸ್ ಆಯ್ತು. ಎರಡನೇದು, ಪೋಟಿಫರನ ಮನೆಯಲ್ಲಿ ಅವನೇನಾಗಿದ್ದ? ಫೇತ್ಫುಲ್ ಆಗಿದ್ದ. ಮೂರನೇದು, ಸೆರೆಮನೆ. ಎಲ್ಲೋದ? ಜೈಲಲ್ಲಿ ಇರ್ಬೇಕಂತ ಪರಿಸ್ಥಿತಿ. ತಿಳ್ಕೊಡ್ರಿ, ಜೈಲ್ ಅನ್ನುವಾಗ ಏನು? ಜೈಲ್ ಅಂದ್ರೆ ಕೈ ಬಿಟ್ಟಂತ ಪರಿಸ್ಥಿತಿ. ಕೈ ಬಿಟ್ಟಂತ ಅಂದ್ರೆ ಅಸಹಾಯಕ. ಯಾರಾದ್ರೂ ಬಂದು ಸಹಾಯ ಮಾಡ್ತಾರೇನೋ ಅನ್ನುವಂತ ಎದುರು ನೋಡುವಂತ ಸ್ಥಿತಿ. ಅಲ್ಲಿ ಜೈಲಲ್ಲಿ ಹೋಗಿದ್ರೆ ಯಾರು? ಜೈಲಿಗೆ ಹೋಗಿದ್ದೀರಾ? ಯಾವ್ದಾರ ಕೇಸಲ್ಲಿ ಹೋಗಿ ಬಂದವ್ರು ಯಾರು ಇದ್ದೀರಾ? ಇಲ್ಲಿ ಒಬ್ಬರು ಇದ್ದಾರೆ, ಇಸ್ಮಾಯಿಲ್ ಬ್ರದರ್. ಜೈಲು ಪರಿಸ್ಥಿತಿ ಒಳಗೆ ಸಂತೋಷವಾಗಿರ್ತದ? ಎವ್ರಿ ಡೇ. ಯಾಕೆಂದ್ರೆ ಜೈಲಲ್ಲಿರೋರನ್ನ ನಾವು ನೋಡಕ್ ಹೋಗಿದ್ವಿ. ಯಾಕೆ ನನ್ನ ತಮ್ಮನ ಒಳಗೆ ಹೋಗಿದ್ದ 15 ದಿನ. ನಮ್ಮ ತಮ್ಮ ಒಳಗೆ ಹೋದಾಗ, ಈಗ ಸ್ಟೋರಿ ಅಲ್ಲ ನಾನು ಹೇಳ್ತಿರೋದು, ಸುಮಾರು 15 ವರ್ಷ 20 ವರ್ಷ ಸ್ಟೋರಿ. ಎವ್ರಿ ಡೇ ನಾನು ಅವನಿಗೆ ಭೇಟಿಯಾಗಿ ಹೋದಾಗ ಅವ ಒಂದೇ ಎದುರು ನೋಡ್ತಿದ್ದ, ನನ್ನನ್ನು ಯಾರು ಬಿಡಿಸ್ತಾರೆ. ಅಂದ್ರೆ ನೀವು ಹೊರಗಡೆ ಎಷ್ಟು ಪವರ್ಫುಲ್ ಆಗಿರ್ತೀರಿ, ಅಲ್ಲಿ ಹೋದಾಗ ಇಲ್ಲಿನೇ ಮುಗೀತು ನಿಮ್ಮ ಕತೆ. ಎಲ್ಲರ ಕೈಕಾಲು ಹಿಡಿಯುವಂಥ ಪರಿಸ್ಥಿತಿ. ಯಾರಾದರೂ ಸಹಾಯ ಮಾಡ್ರಿ. ಜೈಲಲ್ಲಿರೋನಿಗೆ ಹೋಗಿ ಸಹಾಯ ಕೇಳಿದ್ರೆ, ಜೈಲಲ್ಲಿರುವಂಥ ವ್ಯಕ್ತಿಗೆ ಹೋಗಿ ಸಹಾಯ ಕೇಳಿದ್ರೆ ಅವೇನು ಹೇಳ್ತಾನೆ ಹೇಳ್ರಿ? ಏನು ಹೇಳ್ತಾನೆ?
ಮಾರಯ್ಯ, ನನ್ನ ಸ್ಥಿತಿನೇ ನನಗೆ ಸಾಕಾಗಿದೆ, ನನ್ನನ್ನು ಯಾರಾದ್ರೂ ಬಿಡಿಸಿದ್ರೆ ಸಾಕು, ನೀ ನನಗೆ ಹೆಲ್ಪ್ ಕೇಳ್ತದೆಯಲ್ಲಪ್ಪ. ಆದರೆ ಯೋಸೇಫನು ಆ ಸೆರೆಮನೆಯಲ್ಲಿಯೂ ಇನ್ನೊಬ್ಬರಿಗೆ ಸಹಾಯಕನಾಗಿದ್ದ, ಇನ್ನೊಬ್ಬರಿಗೆ ಮಾರ್ಗದರ್ಶಕನಾಗಿದ್ದ, ಇನ್ನೊಬ್ಬರಿಗೆ ಆಶೀರ್ವದಿಸೋನಾಗಿದ್ದ. ಅವನು ದೇವ್ರಿಗೆ ಪ್ರಶ್ನೆ ಮಾಡಲಿಲ್ಲ, ದೇವ್ರೇ ಪ್ರಧಾನಮಂತ್ರಿ ಸ್ಥಾನ ಅಂತ ಹೇಳ್ದಿ, ಜೈಲಲ್ಲಿ ಯಾಕಿರ್ತಿ ಅಂತ ಪ್ರಶ್ನೆ ಮಾಡಲಿಲ್ಲ. ಎಲ್ಲಿ ಅವನಿಗೆ ಸ್ಥಿತಿ ಯಾವುದು ಹೋಗಿ ದೇವ್ರಿಗೆ ಇಟ್ಟಿದ್ರು ಆ ಸ್ಥಿತಿಯಲ್ಲಿ ಅವನು ನಂಬಿಕೆಸ್ಥನಾಗಿದ್ದ. ಅವನಿಗೆ ಸಹಾಯ ತಗೊಂಡು ಬಿಡುಗಡೆ ಆದ ಹೋದವನು ಅವನನ್ನು ಮರ್ತೋದ. ಆದ್ರೆ ಯೋಸೇಫ್ ಅವನ ಮೇಲೆ ಕೋಪಗೊಳ್ಳಲಿಲ್ಲ. ನಾವೇನ್ ಮಾಡ್ತೇವಿ? ಯಾರಾದ್ರೂ ಹೆಲ್ಪ್ ತಗೊಂಡು ಕೈ ಕೊಟ್ಟೋದ್ರೆ ಏನ್ ಮಾಡ್ತೀವಿ? ಇಂಥವ್ರಿಗೆ ಯಾಕಾದ್ರೂ ಸಹಾಯ ಮಾಡಬೇಕು. ಸ್ವಲ್ಪ ಏನ್ ಹೇಳ್ತಾರೆ, ಕೃತಜ್ಞತೆ ಇಲ್ಲದವರು, ಸಹಾಯ ಮಾಡಿದ್ರೂ ಸಹ ಸ್ವಲ್ಪ ಹೃದಯ ಇಲ್ಲದವರು ಮರೆತು ಹೋಗ್ಬಿಟ್ರು ಅಂತ ಉರಿಗೊಳ್ತೇವೆ, ಬೇಸರಗೊಳ್ತೇವೆ. ಅವ್ರನ್ನ ಮತ್ತೆ ಸಹಾಯ ಅವ್ರ ಲೈಫಲ್ಲಿ ಅವ್ರಿಗೆ ನಾವು ಮಾಡೋದಿಲ್ಲ. ಆದ್ರೆ ಯೋಸೇಫ ಅವನನ್ನು ಹೆಲ್ಪ್ ತಗೊಂಡು ಒಂದೇ ಹೇಳ್ದವ್, ನೋಡಪ್ಪ ನೀನು ಬಿಡುಗಡೆಗೆ ಹೋಗ್ತಾ ಇದೀಯ, ನಾನಿಗೆ ಹೆಲ್ಪ್ ಮಾಡಿದೆ, ನನಗೂ ಕೂಡ ನೆನೆಸ್ಕೊ, ಹೊರಗಡೆ ಹೋದ್ಮೇಲೆ ಸ್ವಲ್ಪ ರಾಜನಿಗೆ ಹೇಳಿ ನಂಗೆ ಬಿಡುಗಡೆ ಮಾಡಿಸಂತ ಹೇಳ್ದ ಅಷ್ಟೆ. ಆದ್ರೆ ಹೊರಗಡೆ ಬಂದ ಮನುಷ್ಯ ಅವನನ್ನು ಮರ್ತೆ ಹೋದ. 1 ವರ್ಷ 2 ವರ್ಷ ಅವ್ನು ನೆನಪೇ ಆಗ್ಲಿಲ್ರಿ ಅವನಿಗೆ. ಹೊರಗಡೆ ಬಂದಂತ ವ್ಯಕ್ತಿ ಅವಾಗ ಯೋಸೇಫನಿಗೆ ಹೆಂಗೆ ಆಗ್ಬೇಕು? ಆದ್ರೆ ಯೋಸೇಫ ಏನ್ ಮಾಡ್ಲಿಲ್ಲ, ಅದನ್ನೇ ಮನಸ್ಸಿನಾಗ ಇಟ್ಟುಕೊಂಡು ಅವನು ಸಿಗಲಿ ಅಂತ ಹೇಳಲಿಲ್ಲ. ಆದ್ರೆ ಅವನ್ನ ಪೇಷನ್ಸ್ ಆಗಿ ಕೋಪಗೊಳ್ಳದೆ ಸೆರೆಮನೆಯಲ್ಲಿ ಇದ್ದ, ಇನ್ನೊಬ್ರಿಗೆ ಸಹಾಯ ಮಾಡ್ತಾ. ತಿಳ್ಕೊಡ್ರಿ, ಪ್ರಧಾನಮಂತ್ರಿ ಅವಕ್ಕಿಂತ ಮುಂಚೆ ಅವನ ಜೀವಿತದಲ್ಲಿ ಗುಂಡಿ ಬಂತು, ಪೋಟಿಪುರನ ಮನೆ ಬಂತು, ಸೆರೆಮನೆ ಬಂತು. ಇವೆಲ್ಲ ಏನು? ಭೂಮಿಯ ಒಳಗಡೆ ಹೋಗುವ ಅನುಭವ. ಬೀಜ ಒಳಗಡೆ ಹೋದಾಗ ಕಾವು, ಭಯಂಕರ ಕಾವು, ಹೀಟ್ ತಡ್ಕೊಳ್ತದೆ, ಅದು ಕಾಪಾಡ್ಕೊಳ್ತದೆ. ಆ ಕಾವಿನಿಂದ ಏನಾಗ್ತದೆ? ಬೀಜದ ಮೇಲ್ ಹೊದಿಕಿ ಹೊರಗಡೆ ಬರ್ತದೆ. ಅಂದ್ರೆ ಬರೇ ಕಾವು ಬರಲ್ಲ, ನೋವು ಬರ್ತದೆ. ನೋವನ್ನು ಅದು ಸಹಿಸ್ಕೊಳ್ತದೆ. ಯಾಕೆ? ತನ್ನ ಮೇಲ್ ಹೊದಿಕೆಯೇ ಬಿಚ್ಚಾಗ್ತದೆ, ಅಂದ್ರೆ ಸ್ಕಿನ್ ತೆಗೆದುಹಾಕಲ್ಪಡ್ತದೆ. ಅಷ್ಟೇ ಅಲ್ಲ, ಅದು ನೋವನ್ನು ಸಹಿಸಿಕೊಂಡ ನಂತರ ಮತ್ತೆಷ್ಟೋ ತಿಂಗಳುಗಟ್ಟಲೆ ಅದು ಒಳಗಡೆ ಇರುವಾಗ ಅದಕ್ಕೆ ಎಲ್ಲ ಕಡೆಯಿಂದ ಒತ್ತಡ ಬರ್ತದೆ. ಕಲ್ಲು ಮಣ್ಣು ಎಲ್ಲವೂ ಅದಕ್ಕೆ ಒತ್ತಡವಾಗಿ ಬರ್ತದೆ. ಆ ಎಲ್ಲ ಒತ್ತಡವನ್ನು ಸಹಿಸಿಕೊಂಡು ತನ್ನ ಒಳಗಡೆಯಿಂದ ಬೇರುಗಳನ್ನು ಬಿಡ್ಲಿಕ್ಕೆ ಪ್ರಾರಂಭಿಸ್ತದೆ. ಮೇಲ್ ಬರಲ್ಲ, ಅದು ಒಂದೇ ಸರಿ ಮೇಲ್ ಬರಲ್ಲ. ಮೇಲ್ ಬರುವುದಕ್ಕಿಂತ ಮುಂಚೆ ಕೆಳಗಡೆ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ತದೆ. ಇದೆಲ್ಲ ಆದ ಮೇಲೆ ಚಿಗುರ್ಲಿಕ್ಕೆ ಪ್ರಾರಂಭಿಸ್ತದೆ. ಆಗ ತನ್ನಲ್ಲಿರುವ ಸಾಮರ್ಥ್ಯ ಬೀಜಕ್ಕೆ ಗೊತ್ತಾಗ್ತದೆ. ಓ, ಇದಕ್ಕ ಇಷ್ಟು ವರ್ಷ ನಾನು ಇಷ್ಟು ಸಹಿಸ್ಕೊಂಡಿದ್ದು. ಒಂದು ದಿವಸ ಬಂತು, ಯೋಸೇಫನ ಜೀವಿತ ಕಂಪ್ಲೀಟ್ ಬದಲಾಯಿತು. ಓಕೆ, ಅದ್ರ ವಾಕ್ಯವನ್ನು ನಾನು ನಿಮಗೆ 41ನೇ ಅಧ್ಯಾಯ ಓದೋಣ. 41ನೇ ಅಧ್ಯಾಯ ತೆಗೆಯೋಣ. ಓಕೆ, 2 ವರ್ಷಗಳಾದ ನಂತರ ಇದೆಯಾ? 1ನೇ ವಚನ ಏನಿದೆ? ಯಾವಾಗ ಇವನಿಗೆ ಒಬ್ಬ ಬಂದು ಬಿಡುಗಡೆಯಾಗಿ ಹೋಗಿ 2 ವರ್ಷ ಆಯ್ತು. 2 ವರ್ಷ ತನಕ ಎಲ್ಲಿದ್ದಾನ ಅವನು? ಜೈಲಲ್ಲೇ ಇದ್ದಾನ. ನೋಡ್ರಿ, 2 ವರ್ಷದ ನಂತರ ಓಕೆ ಓಕೆ ಸಾಕ್ರಿ, ಕನಸು ತುಂಬಾ ಇದೆ, ಅದು ಹೇಳೋದು ಬೇಡ. 8ನೇ ವಚನ ಓದೋಣ. ಈಗ ಯಾರು ಸಿಗದೆ ಇರುವಾಗ ಈಗ ಪಾಣದಾಯಕ ಮುಖ್ಯಸ್ಥನಿಗೆ ಅರ್ಥ ಆಯ್ತು, ಅರೆ ನನಗೂ ಒಂದು ಕನಸು ಬಿದ್ದಿತ್ತು. ನನ್ನ ಕನಸಿನ ಅರ್ಥ ಹೇಳಿದಂತ ವ್ಯಕ್ತಿ ಯಾರಾಗಿದ್ದ? ಯೋಸೇಫ. ಆದ್ರೆ ಯೋಸೇಫ ಎಲ್ಲಿದ್ದಾನೆ? ಜೈಲಲ್ಲಿದ್ದಾನೆ. ನೋಡ್ರಿ, ಈಗ 10ನೇ ವಚನ ನೋಡೋಣ. ಯೌವನಸ್ಥನು ಪ್ರಾಯಸ್ಥನೊಬ್ಬನಿದ್ದನು.
ಓಕೆ, ಹಾ, ಓಕೆ. ಸಿ, ಜನ ನಿಮ್ಮನ್ನ ಮರಿತಾರೆ. ಹಲೋ, ತಿಳ್ಕೊಡ್ರಿ. ಕಷ್ಟಗಳು, ಸಮಸ್ಯೆಗಳು ನೀವು ಇರುವಾಗ ಜನ ನಿಮಗೆ ನೆನಪು ಮಾಡ್ಕೊಳ್ಳೋದಿಲ್ಲ. ಸತ್ಯವಾಗಿ ಹೇಳ್ತಾರೆ. ಎಲ್ಲಿ ತನಕ ನಿಮ್ಮ ಜೈಬಲ್ ಹಣ ಇರ್ತದೆ ಅಲ್ಲಿ ತನಕ ನಿಮ್ಮ ನೆನಪು ಜನರಿಗೆ ಭಾಳ ಇರ್ತದೆ. ಆದರೆ ನೀವು ರೋಡಿಗೆ ಬರುವಾಗ ನಿಮ್ಮ ನೆನಪು ಯಾರಿಗೆ ಆಗಲ್ಲ, ಹೌದಾ? ಆದರೆ ನೀವು ರೋಡಲ್ಲಿರುವಾಗ ದೇವರು ನಿಮ್ಮ ನೆನಪು ಮಾಡಿಕೊಳ್ತಾರೆ. ಇವನು ಜೈಲಲ್ಲಿರುವಾಗ ಇವನಿಗೆ ನೆನಪಿಲ್ಲ ಒಬ್ಬ ಜೈಲಲ್ಲಿ ಇದ್ದಾನಂತ. ಬಟ್ ದೇವರಿಗೆ ಗೊತ್ತು ಇವನು ಇಷ್ಟು ವರ್ಷ ಜೈಲಲ್ಲಿ ಇದ್ದಾನೆ. ತಿಳ್ಕೊಡ್ರಿ, ನೀನು ಸಾಲದಲ್ಲಿರೋದು ಮನುಷ್ಯರಿಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ಅದು ದೇವರಿಗೆ ಗೊತ್ತಿದೆ. ನೀನು ಕಷ್ಟದಲ್ಲಿರೋದು ಮನುಷ್ಯರಿಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ಆದ್ರೆ ದೇವರಿಗೆ ಗೊತ್ತಿದೆ. ದೇವರು ನಿನ್ನನ್ನು ನೋಡ್ತಿರ್ತಾನೆ, ದೇವರು ನಿನ್ನನ್ನು ಗಮನಿಸ್ತಿರ್ತಾನೆ. ಆದರೆ ಒಂದು ಸಮಯ ಬರಬೇಕು. ಆ ಸಮಯದವರೆಗೂ ಯೋಸೇಫನ ಹಾಗೆ ನೀನು ಸಂಪರ್ಕವನ್ನು ಕಾಪಾಡಿಕೊಳ್ಬೇಕು, ನಂಬಿಗಸ್ತನಾಗಿರಬೇಕು, ಇತರಿಗೆ ಸಹಾಯ ಮಾಡಲಿಕ್ಕೆ ಸಿದ್ಧನಾಗಿರ್ಬೇಕು. ನೀನು ಯಾವಾಗ ಇದನ್ನೆಲ್ಲವನ್ನ ಮಾಡ್ತಿರ್ತಿ, ದೇವರು ನಿನ್ನನ್ನು ಗಮನಿಸ್ತಿರ್ತಿರ್ತಾರೆ. ಈ ಬೀಜ ಯಾಕೋ ಫಲ ಕೊಡೋಂಗಿದೆ, ಇದನ್ನ ನಾವು ಬೇಗ ಮೇಲ್ ತಗೊಂಬರೋಣ, ಬೇಗ ಮೇಲ್ ತಗೊಂಬರೋಣ. ತಿಳ್ಕೊಡ್ರಿ, ಇಲ್ಲಿ ಕೆಲವರು ಬ್ಯಾಂಬು ಬೀಜಗಳಾಗಿ ಕೆಲವರು ಇರ್ಬೋದಿಲ್ಲ. ಬ್ಯಾಂಬು ಬೀಜದ ಅರ್ಥ ಗೊತ್ತಾ? ನಿಮ್ ಬ್ಯಾಂಬುದ ಒಂದು ಸಾಮರ್ಥ್ಯ ಏನು ಗೊತ್ತಾ? ಅದು ಎಷ್ಟು ವರ್ಷ ತನಕ ಕೆಳಗಿರ್ತದೆ ಗೊತ್ತಾ? ಸುಮಾರು 7 ರಿಂದ 8 ವರ್ಷದ ಮೇಲೆ ಬರಲ್ಲ. ಗೊತ್ತಾ ನಿಮಗೆ? ಬೀಜ ಹಾಕಿದಾಗ ಎಷ್ಟು ವರ್ಷ? 7-8 ವರ್ಷದ ಮೇಲೆ ಬರಲ್ಲ. ಜನ ನೀವು ಹಂಗೆ ಇರ್ಬೋದು. ಕೆಲವರು ಪಾಸ್ಟ್ರೆ 7-8 ವರ್ಷ ಆಯ್ತ್ರಿ, ಬರೇ ಕಷ್ಟದ ಮೇಲೆ ಕಷ್ಟ, ಎಲ್ಲಿ ದೇವರು ಅಂತ ಹೇಳ್ತಿರ್ಬೋದು. ಆದ್ರೆ ನೀನು 7-8 ವರ್ಷ 10 ವರ್ಷ ಕಷ್ಟದಲ್ಲಿದ್ದಾಗಲೂ ನಂಬಿಗಸ್ತನಾಗಿ ದೇವರನ್ನ ಸ್ತುತಿಸುವನಾಗಿ ದೇವರನ್ನ ನಂಬುವುದಾದ್ರೆ, ಬ್ಯಾಂಬು ಮರ ಏನ್ ಮಾಡ್ತದೆ? ಮೇಲೆ ಬಂದು 6 ತಿಂಗಳಲ್ಲಿ ಆಕಾಶ ಎತ್ತರಕ್ಕೆ ಬೆಳೀತದೆ. ಕೇವಲ 6 ಮಂತ್. 6 ವರ್ಷ 8 ವರ್ಷ ಒಳಗಡೆ ಯಾಕಿತ್ತು? ಫಾಸ್ಟ್ ಆಗಿ ಮೇಲೆ ಬರುವುದಕ್ಕಾಗಿ. ಅರ್ಥ ಮಾಡ್ಕೊಡ್ರಿ, ಕೆಲವೊಂದು ಬೀಜ ಕೆಲವೊಂದು ರೀತಿಯಲ್ಲಿ ಇರ್ತದೆ. ದೇವರು ಕೆಲವೊಂದು 1 ತಿಂಗಳಲ್ಲಿ ಮೇಲೆ ಬರ್ತವೆ, ಕೆಲವೊಂದು 2 ತಿಂಗಳಿಗೆ ಮೇಲೆ ಬರ್ತದೆ, ಕೆಲವೊಂದು 1 ವರ್ಷ ಮೇಲೆ ಬರ್ತದೆ. ಇಲ್ಲಿ ಕೆಲವು ವಿಭಿನ್ನವಾದ ಬೀಜಗಳಿರಬಹುದು. ನೀವು ಮರೆಯಾಗಿ ಹೋಗಿರ್ಬೋದು ಜನರಿಗೆ. ದೇವರು ನನ್ನ ಸಮಯ ಯಾವಾಗ? ಕೆಲವರು ಬ್ಯಾಂಬೋ ಬೀಜಗಳಾಗಿರ್ಬೋದು. ಸಮಯ ಲೇಟ್ ಆಗ್ತದೆ, ಆದರೆ ನೀವೆಲ್ಲರಿಗಿಂತ ಉನ್ನತವಾಗಿ ಮೇಲೆ ಹೋಗ್ತೀರಿ ನೀವು ನಂಬೋದಾದ್ರೆ. ಇಲ್ಲಿ ನಾವು ನೋಡ್ತೇವೆ, ಎಲ್ಲರೂ ಮರ್ತಂತ ಒಂದು ಸ್ಥಿತಿ. ಯಾರ್ದು? ಯೋಸೇಫ್ ಅಂದ್ರಿ. ಆದ್ರೆ ಈ ಕನಸುಗಳು ದೇವರೇ ಅವನಿಗೆ ಕೊಡುವಾಗ ಯೋಸೇಫನ ನೆನಪಾಗ್ತದೆ. ಎಲ್ಲಿದ್ದಾನೆ ಅವನ ಕರ್ಕೊಂಬರಿ ಅಂತಾರೆ. ಅವನು ಕರ್ಕೊಂಬಂದಾಗ ಯೋಸೇಫನು ಮುಂದೆ ಅವನು ಕನಸು ಹೇಳ್ತಾನೆ. ಆ ಕನಸನ ಅರ್ಥವನ್ನೆಲ್ಲವನ್ನು ಸ್ಪಷ್ಟವಾಗಿ ಯೋಸೇಫನು ಹೇಳುವಾಗ ಲಾಸ್ಟ್ 37ನೇ ವಚನ ಓದಿ ನಾನು ಮುಗಿಸ್ತೇನೆ. 37ನೇ ವಚನ ಹೇಳ್ತದೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ. ಫರೋಹನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆ ಎಲ್ಲ, ಹಲೋ, ಇಷ್ಟು ವರ್ಷ ಜೈಲಲ್ಲಿದ್ದ. ಜೈಲರ್ ಅವನಿಗೆ ಒಂದೊತ್ತು ಊಟ ಕೊಡ್ತಿದ್ದ, ಜೈಲರ್ ಅವನಿಗೆ ಬೈತಿದ್ದ. ಆದ್ರೆ ಈಗ ಪರಿಸ್ಥಿತಿ ಉಲ್ಟಾ. ಪರಿಸ್ಥಿತಿ ಉಲ್ಟಾ. ಏನು ಉಲ್ಟಾ? ಅವನಿಗ ಫರೋಹನಿಗಿಂತ ಸ್ವಲ್ಪ ಸ್ಥಾನದಲ್ಲಿ ಮಾತ್ರ ಸಿಂಹಾಸನ ಬಿಟ್ರೆ ಉಳಿದೆಲ್ಲ ವಿಷಯದಲ್ಲಿ ಫರೋಹನಿಗೆ ಸರಿಸಮಾನನಾಗಿದ್ದ. ಇಡೀ ದೇಶಕ್ಕೆ ಅಧಿಕಾರಿ, ಇಡೀ ದೇಶವನ್ನು ನಡೆಸುವಂತ ಮನುಷ್ಯನಾಗಿ ಯೋಸೇಫನು ಮಾರ್ಪಟ್ಟ. ಯಾರು ಇವನನ್ನ ದ್ವೇಷಿಸಿದರು, ಯಾರು ಇವನನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟಿದ್ರು, ಯಾರು ಇವನನ್ನ ಮರೆತಿದ್ರು, ಎಲ್ಲರೂ ಇವನಿಗೆ ಬಂದು ಅಡ್ಡ ಬೀಳ್ತಿದ್ದಾರೆ. ಕನಸೇನಿತ್ತು? ಎಲ್ಲ ಸಿವುಡುಗಳು ನಿನ್ನ ಮುಂದೆ ಅಡ್ಡ ಬೀಳ್ತದೆ. ಅದೇ ಪರಿಸ್ಥಿತಿಯಿಂದ ದೇವರು ಮಾಡಿದ್ರು. ಈಗ ಇಡೀ ಜನರು ಬಂದು ಯೋಸೇಫನಿಗೆ ಅಡ್ಡ ಬೀಳ್ತಿದ್ದಾರೆ. ಅವ್ರ ಅಣ್ಣಂದ್ರು ಬಂದು ಅಡ್ಡ ಬೀಳ್ತಿದ್ದಾರೆ. ಅವನನ್ನ ಸೆರೆಮನೆಯಲ್ಲಿ ಹೆಲ್ಪ್ ತಗೊಂಡು ಅವನನ್ನ ಮರೆತವರು ಬಂದು ಅಡ್ಡ ಬೀಳ್ತಿದ್ದಾರೆ.
ಕೋಟಿಪರನು ಬಂದು ಅಡ್ಡು ಬೀಳ್ಬೇಕು, ಅವನ ಹೆಂಡ್ತಿನೂ ಅಡ್ಡು ಬೀಳ್ಬೇಕೀಗ. ಇದಕ್ಕೆಲ್ಲ ಒಂದು ಪ್ರಾಸೆಸ್ ಇದೆ ರೀ. ಅದೇ ಸೀಡ್ ಮಸ್ಟ್ ಡೈ. ನೀನು ಸಾಯ್ಬೇಕು. ಎದಕ್ಕಾಗಿ ಸಾಯ್ಬೇಕು? ಈ ಸಂದೇಶದಿಂದ ನಾವು ತಿಳ್ಕೊಂಡಂತ ಒಂದು ವಿಷಯ, ದ ಸೆಂಟ್ರಲ್ ಮೆಸೇಜ್ ಏನು ಗೊತ್ತಾ? True spiritual growth and fruitfulness comes from dying to one's selfish desire, pride and attachment to the world. ಕನ್ನಡದಲ್ಲಿ ಹೇಳ್ತೇನೆ, ಈ ಸಂದೇಶದಿಂದ ನೀವು ಕಂಡುಕೊಳ್ಳುವಂಥದ್ದೇನೆಂದ್ರೆ, ನಿನ್ನ ಜೀವಿತದಲ್ಲಿ ಆತ್ಮಿಕ ಅಭಿವೃದ್ಧಿ, ನಿನ್ನ ಲೈಫಲ್ಲಿ ಯಾವಾಗಲೂ ಫಲಭರಿತ ಜೀವಿತ ನಿನಗೆ ಬೇಕಾದ್ರೆ ನೀನು ಸಾಯ್ಬೇಕು. ಎದಕ್ಕಾಗಿ ಸಾಯ್ಬೇಕು? ಮೊದಲು ನಿನ್ನ ಆಸೆಗಾಗಿ. ಪಕ್ಕದೊಳಗೆ ಹೇಳ್ರಿ, ನಿನ್ನ ಆಸೆಗಾಗಿ ಸಾಯಿ. ಎರಡನೇದು ಪ್ರೈಡ್, ನಾನು ಅನ್ನೋದಕ್ಕೆ ಸಾಯಿ. ಹೇಳ್ರಿ, ನಿನ್ನ ಜೀವಿತದಲ್ಲಿ ನಾನು ಅನ್ನೋದಿರಬಾರ್ದು, ನೀವು ಅನ್ನೋದಿರ್ಬೇಕು, ನಾವು ಅನ್ನೋದಿರ್ಬೇಕು. ನಾನು ಶ್ರೇಷ್ಠ ಅನ್ನೋದಂದ್ರೆ ಮೊದಲು ಸಾಯಿರಿ, ನಂದೇ ನಡಿಬೇಕು ಅನ್ನೋದಂದ್ರೆ ಸಾಯಿರಿ. ಮೂರನೇದು ಲೋಕದ ಅಟ್ಯಾಚ್ಮೆಂಟ್, ಅಂದ್ರೆ ಲೋಕದಲ್ಲಿ ನಿನಗಿರುವಂತ ಅತಿಯಾದಂಥ ವ್ಯಾಮೋಹದಲ್ಲಿ ನೀನು ಸಾಯ್ಬೇಕು. ಲೋಕ ನಿನ್ನನ್ನು ಸೆಳೀತದೆ, ಅದಕ್ಕೆ ನೀನು ಸಾಯ್ಬೇಕು. ಇದೆಲ್ಲದಕ್ಕೆ ನೀನು ಸತ್ತಾಗ ದೇವರು ನಿನ್ನನ್ನು ಮೇಲೆತ್ತಾರೆ. ನೀನು ಸಾಯದೆ ಮೇಲೆ ಬರೋದಿಲ್ಲ. ಪಕ್ಕದೊಳಗೆ ಹೇಳ್ರಿ, ಎದಕ್ಕಾಗಿ ಸಾಯ್ಬೇಕ್ರಿ? ಆಸೆಗಳಿಗಾಗಿ, ನಿಮ್ಮ ಆಸೆಗಳಿಗಾಗಿ, ನಿನ್ನ ಗರ್ವಕ್ಕಾಗಿ, ಲೋಕದ ವ್ಯಾಮೋಹಕ್ಕಾಗಿ ನೀನು ಸತ್ತರೆ ನಿನ್ನನ್ನು ದೇವರು ಮೇಲೆ ತಗೊಂಡ್ಬರ್ತಾರೆ. ನೀನು ಸಾಯ್ಲಿಕ್ಕೆ ರೆಡಿ ಇಲ್ಲ ಆದರೆ ನಿನ್ನಲ್ಲಿ ಫಲ ಸಿಗುವುದಿಲ್ಲ. ನೀನು ಸಾಯ್ಲಿಕ್ಕೆ ರೆಡಿ ಇಲ್ಲ ಆದರೆ ದೇವರು ನಿನ್ನ ಉಪಯೋಗಿಸುವುದಿಲ್ಲ. ನೀವು ಸತ್ತಿರಿಲ್ಲ ಅಂತ ಯಾವಾಗ ಗೊತ್ತಾಗ್ತದೆ? ನೀವು ನೆವ ಹೇಳೋದಿಲ್ಲ. ಕರ್ತನಿಗಾಗಿ ಓಡಿ ಬರ್ತೀರಿ. ನಾವು ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ.